ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಮಾರ್ಚ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಮಾರ್ಚ್ ಮಂತಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಮಾರ್ಚ್ ಮಂತ್ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಎರಡು ಗ್ರೂಪ್ ಇದೆ ನಮ್ಮ ಹತ್ರ ಆ್ಯಸ್ ಯೂಶಲಿ. ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಈ ಇಮೇಜ್ ನಂಬರ್ 43. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಇಮೇಜ್ ನಂಬರ್ 40. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಮಾರ್ಚ್ ಮಂತ್ ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಆಲ್ರೆಡಿ ಐ ಕ್ಯಾನ್ ಸಿ ಸಮ್ ಕಾಮನ್ ಥೀಮ್ಸ್ ಲೈಕ್ ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಮತ್ತು ಇಲ್ಲೂ ಕೂಡ ಔಲ್ ಇದೆ, ಇಲ್ಲೂ ಕೂಡ ಔಲ್ ಇದೆ. ದೇರ್ ಇಸ್ ಸಮಥಿಂಗ್ ಕಾಮನ್ ಆಗಿ ಎಲ್ಲರಿಗೂ ಆಗ್ತಾ ಇರೋದು. ಬಟ್ ಇನ್ನೂ ಸ್ಪೆಸಿಫಿಕ್ ಆಗಿ ನಿಮ್ಮ ಗ್ರೂಪ್ಗೆ ಏನಾಗ್ಬೋದು ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಇನ್ ಯೋರ್ ಪರ್ಟಿಕ್ಯುಲರ್ ರೀಡಿಂಗ್. ಓಕೆ, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮಾರ್ಚ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಐ ಕೀಪ್ ಸೀಯಿಂಗ್ ಲೈಕ್ ಯಾವುದೋ ಕತ್ಲಿರೋ ಕಡೆ ಬೆಳಕಾಗ್ತಾ ಇರೋದು, ಮತ್ತು ಏನು ಕಾಣಿಸ್ದೇ ಇರೋ ಕಡೆ ಕ್ಲಿಯರಾಗಿ ಕಾಣಿಸ್ತಾ ಇರೋದು, ಕನ್ಫ್ಯೂಷನ್ ಇರೋ ಕಡೆ ಆನ್ಸರ್ಸ್ ಸಿಗ್ತಾ ಇರೋದು, ಮತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಕಡೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇರೋದು, ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಧೈರ್ಯನ ತಗೊಳ್ತಾ ಇರೋದು. ಸೊ ಇಟ್ ಆಲ್ ಫೀಲ್ಸ್ ಲೈಕ್ ಯು ನೋ ಥಿಂಗ್ಸ್, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಥವಾ ಯಾವ ಡೈರೆಕ್ಷನಲ್ಲಿ ಹೋಗಬೇಕು. ಸೊ ಅಂಡರ್ಸ್ಟ್ಯಾಂಡಿಂಗು, ಆ ಕ್ಲಾರಿಟಿ ಮತ್ತು ಮುಂದೆ ಹೋಗೋದಕ್ಕೆ ಬೇಕಾಗಿರೋಂಥ ಆ ಧೈರ್ಯ ಮತ್ತು ಇನ್ಸ್ಪಿರೇಷನು ಇದೆಲ್ಲ ಜಾಸ್ತಿ ಆಗ್ತಾ ಇರೋ ಥರ ಇದೆ ಮಾರ್ಚ್ ಮಂತಲ್ಲಿ. ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ಅ ಡೀಪ್ ಮಂತ್ ಫಾರ್ ಯು. ಎಷ್ಟೊಂದು ಕೆಲಸಗಳು ಮುಗಿಸ್ಬೋದು ನೀವು ಮಾರ್ಚ್ ಮಂತಲ್ಲಿ, ಎಷ್ಟೊಂದು ಫೋಕಸ್ಡ್ ಆಗಿ ಕೆಲಸ ಮಾಡುವಂಥದ್ದು. ಯು ಆರ್ ಫೀಲಿಂಗ್ ಫೋಕಸ್ಡ್ ಆ್ಯಂಡ್ ಇನ್ಸ್ಪೈರ್ಡ್ ಏನನ್ನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ. ಬಟ್ ಎಸ್ಪೆಷಲಿ ನನಗೆ ಏನು ಅರ್ಥ ಆಗ್ತಾ ಇರೋದು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಯು ಆರ್ ಫೀಲಿಂಗ್ ವೆರಿ ವೆರಿ ಡೀಪ್ಲಿ. ನಿಮ್ಮ ಫೀಲಿಂಗ್ಸು, ನಿಮ್ಮ ಎಮೋಷನ್ಸು ಎಲ್ಲ ತುಂಬ ಡೀಪಾಗಿ ಇರೋ ಥರ ಇದೆ ಮಾರ್ಚ್ ಮಂತಲ್ಲಿ. ಲೈಕ್ ನೀವು ಇಷ್ಟು ದಿನ ಏನು ಎಮೋಷನ್ಸ್ನ ಫೀಲ್ ಮಾಡ್ತಾ ಇದ್ರೆ ಅದನ್ನು ಇನ್ನೂ ಡೀಪಾಗಿ ಫೀಲ್ ಮಾಡೋದು, ಅಥವಾ ಯಾರ ಬಗ್ಗೆ ಆದರೂ ಪ್ರೀತಿ ಇದ್ದರೆ, ಕಾಳಜಿ ಇದ್ದರೆ ಅವ್ರ ಬಗ್ಗೆ ಇನ್ನೂ ಡೀಪಾಗಿ ಪ್ರೀತಿ ಕಾಳಜಿ ಜಾಸ್ತಿ ಆಗೋದು, ಅಥವಾ ಯಾವುದ್ರ ಬಗ್ಗೆ ಲೆಟ್ಸೆ ನೀವು ಬಿಸ್ನೆಸ್ಸಲ್ಲಿದ್ದೀರಾ ಅಥವಾ ಏನಾದರೂ ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ಡೀಪಾಗಿ ಯು ಆರ್ ಲವ್ವಿಂಗ್ ವಾಟ್ ಯು ಆರ್ ಡೂಯಿಂಗ್. ನಿಮ್ಮ ಕೆಲಸ ಇರ್ಬೋದು ಅಥವಾ ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಒಲವು, ಇನ್ನೂ ಜಾಸ್ತಿ ಪ್ರೀತಿ, ಇನ್ನೂ ಡೀಪಾಗಿ ಅದನ್ನು ತೊಗೊಂಡು ಹೋಗುವಂಥ ಒಂದು ಸ್ಟೆಪ್ಸ್ ತೊಗೊಳ್ತಾ ಇರೋದು. ಸ್ಪಿರಿಚುಯಾಲಿಟಿನಲ್ಲಿದ್ದರೆ ಅದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗಿ ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಹೋಗುವಂಥದ್ದು. ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಅ ಬ್ಯೂಟಿಫುಲ್ ಪಾರ್ಟ್. ನಾವು ಇನ್ನೂ ಖುಷಿ ಕೊಡೋವಂಥದ್ದನ್ನ ಇನ್ನೂ ಡೀಪಾಗಿ ಎಂಜಾಯ್ ಮಾಡ್ತಾ ಇರೋದು, ಡೀಪಾಗಿ ಫೀಲ್ ಮಾಡ್ತಾ ಇರೋದು, ಡೀಪಾಗಿ ಲವ್ ಮಾಡ್ತಾ ಇರೋದು. ಅಟ್ ದ ಸೇಮ್ ಟೈಮ್ ಯಾವುದಾದ್ರೂ ಇಶ್ಯೂ ಇದ್ದರೆ, ಅಥವಾ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇದ್ದರೆ, ಅಥವಾ ಇನ್ ಜನರಲ್ ಆಗಿ ಎಲ್ಲಾದರೂ ಪ್ರಾಬ್ಲಮ್ ಅಥವಾ ಇಶ್ಯೂ ಇದ್ದರೆ ಅದನ್ನು ಇನ್ನು ಹೀಗೆ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ, ಏನಾದರೂ ಮಾಡಬೇಕು, ಇದ್ರ ಬಗ್ಗೆ ಇದನ್ನು ಸಾಲ್ವ್ ಮಾಡಬೇಕು ಅಥವಾ ಇದನ್ನು ಕ್ಲಿಯರ್ ಮಾಡಬೇಕು ಅಥವಾ ಇದನ್ನು ರಿಲೀಸ್ ಮಾಡಬೇಕು, ಇನ್ನು ಹೀಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂಥೇಳಿ ಅದ್ರ ಬಗ್ಗೆ ಸ್ವಲ್ಪ ಟಫ್ ಡಿಸಿಷನ್ಸ್, ಟಫ್ ಬೋಲ್ಡ್ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿರುವಂಥ ಒಂದು ಮಂತ್ ಇದು ಮಾರ್ಚ್ ಮಂತ್. ಐ ಫೀಲ್ ಲೈಕ್ ಎಲ್ಲಿ ಕತ್ಲಿತ್ತು ಅಥವಾ ಎಲ್ಲಿ ಕನ್ಫ್ಯೂಷನ್ ಇತ್ತು ಅಥವಾ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಯು ವೆರ್ ಲಾಸ್ಟ್, ಆ ಒಂದು ಏರಿಯಾನಲ್ಲಿ ಉತ್ತರ ಸಿಗ್ತಾ ಇರೋದು ನೀವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ. ದಿಸ್ ಫೀಲ್ಸ್ ಅ ವೆರಿ ಡೀಪ್ ಮಂತ್. ಆ್ಯಕ್ಚುಲಿ ಮಾರ್ಚ್ ಮಂತ್ ನಿಮಗೆ ಕ್ಯಾನ್ ಬಿ ಅ ವೆರಿ ವೆರಿ ಪ್ರೊಡಕ್ಟಿವ್ ಮಂತ್. ಪ್ರೊಡಕ್ಟಿವ್ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಬೋಲ್ಡ್ ಡಿಸಿಷನ್ಸ್ ತೊಗೊಳ್ಳೋವಂಥ ಒಂದು ಮಂತ್ ಇದು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇಟ್ ಫೀಲ್ಸ್ ಸೋ ಡೀಪ್ and grounded. Okay, so yeah,
ಇಟ್ಸ್ ಅ ಕಾಂಬಿನೇಷನ್ ಮಂತ್. ಖುಷಿಯಾಗಿ ಅಥವಾ ಚೆನ್ನಾಗಿ ಜೀವನ ನಡೀತಾ ಇರೋರಿಗೆ ಇಟ್ ಫೀಲ್ಸ್ ಅಮೇಝಿಂಗ್. ಇನ್ನೂ ಡೀಪಾಗಿ, ಇನ್ನೂ ಖುಷಿಯಾಗಿ, ಬಿಸ್ನೆಸ್ಸಲ್ಲಿ ಇನ್ನೂ ಇಂಟ್ರೆಸ್ಟೆಡ್ ಆಗಿ ಯು ಆರ್ ಎಂಜಾಯಿಂಗ್ ಎವ್ರಿಥಿಂಗ್. ಬಟ್ ಪ್ರಾಬ್ಲಮ್ಸಲ್ಲಿ ಇರೋರು ಅಥವಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕಾಗಿರೋರು ಇನ್ನು ಹೀಗೆ ಹೋಗೋದಕ್ಕಾಗೋದಿಲ್ಲ, ಏನಾದರೂ ಮಾಡಬೇಕು ಇದನ್ನು ಸಾಲ್ವ್ ಮಾಡೋದಕ್ಕೆ, ಐ ಕೆನಾಟ್ ಕಂಟಿನ್ಯೂ ಲೈಕ್ ದಿಸ್ ಅಂಥೇಳಿ ಡಿಸಿಷನ್ಸ್ ತೊಗೊಳ್ತಾ ಇದ್ದೀರಾ. ಸೊ ಆ ಒಂದು ಆಸ್ಪೆಕ್ಟೂ ಇದೆ ಗ್ರೂಪ್ ನಂಬರ್ 1. ನಿಮ್ಮ ಅಲೈನ್ಮೆಂಟು, ನೀವು ಯಾವುದರಲ್ಲಿ ಖುಷಿ ಇಲ್ಲ ಆದ್ರೂ ನಾವು ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ, ಅದನ್ನು ಆದ್ರೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನಮಗೆ ಅದು ಖುಷಿ ಕೊಡ್ತಿಲ್ಲ ಅಂದ್ರೂ. ಸೊ ಆ ರೀತಿ ಮಾಡಿದಾಗ ನಮ್ಮ ಅಲೈನ್ಮೆಂಟ್ ಮಿಸ್ ಆಗಿರುತ್ತೆ. ಸೊ ಮಾರ್ಚ್ ಮಂತಲ್ಲಿ ಆ ಅಲೈನ್ಮೆಂಟನ್ನು ವಾಪಸ್ ತರ್ತಾ ಇರೋ ಥರ ಇದೆ. ಎಲ್ಲಿ ಯಾವ ಡೆಸಿಷನ್ಸ್ ತೊಗೊಳ್ತಾ ಇರೋ ಥರ ಇದೆ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಮೂವಿಂಗ್ ಆನ್. ಆಬ್ಸಲ್ಯೂಟ್ಲಿ ಇದನ್ನೇ ಹೇಳ್ತಾ ಇರೋದು. ಲೈಕ್ ಇನ್ನು ಈ ಎಲ್ಲಿ ನನಗೆ ಖುಷಿ ಕೊಡ್ತಾ ಇಲ್ಲ ಅಲ್ಲಿ ನಾನು ಇರೋದಕ್ಕಾಗೋದಿಲ್ಲ, ಹೀಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಈ ಬೆಳಕಿನ ಕಡೆಗೆ ಯು ಆರ್ ಮೂವಿಂಗ್ towards beauty, you are moving towards light, you are moving towards love. ನಿಮ್ಮ ಹಾರ್ಟು ನಿಮಗೆ ಎಲ್ಲಿ ಖುಷಿ ಸಿಗುತ್ತೆ ಅದ್ರ ಕಡೆಗೆ ಮೂವ್ ಆಗ್ತಾ ಇದ್ದೀರಾ. ನೆಕ್ಸ್ಟ್ ಕಾರ್ಡ್ ಈಸ್ ಇಂಟ್ಯೂಷನ್. ವಿ ಹ್ಯಾವ್ 6, 2 is intuition, ಮತ್ತು 2 is also about decisions. ಓಕೆ, ಎರಡರ ಮಧ್ಯ ಡಿಸಿಷನ್ ತೊಗೊಳ್ತಾ ಇರೋದು ಅಥವಾ ಏನು ಮಾಡಬೇಕು, ಪ್ರೋಸ್ ಆ್ಯಂಡ್ ಕಾನ್ಸ್ ವೇ ಮಾಡ್ತಾ ಇರೋದು. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತಂದರೆ ವಿ ಹ್ಯಾವ್ ಕ್ರೌನ್ ಚಕ್ರ ಆಲ್ಸೋ ನಂಬರ್ 7. ನಂಬರ್ 7 ಈಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ಕಾರ್ಡು ನಿಮ್ಮ ಸಿಗ್ನಿಫಿಕೇಟರ್ ಕಾರ್ಡಲ್ಲೂ ನಂಬರ್ 7 ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಕ್ರೌನ್ ಚಕ್ರ ನಂಬರ್ 7. ಓಕೆ, ಇಟ್ಸ್ ಲೈಕ್ ಮಾರ್ಚ್ ಮಂತಲ್ಲಿ ನೀವು ನಿಮ್ಮ ಸೋಲ್ ವಾಯ್ಸನ್ನ, ನಿಮ್ಮ ಸೋಲ್ ಅರ್ಜಸ್ನ, ನಿಮ್ಮ ಸೋಲ್ ಲೆವೆಲಲ್ಲಿ ಏನನ್ನು ನೀವು ಇಗ್ನೋರ್ ಮಾಡ್ತಾ ಇದ್ರಿ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇರೋ ಥರ ಇದೆ ಮಾರ್ಚ್ ಮಂತಲ್ಲಿ. ಲೈಕ್ ಇಂಟ್ಯೂಟಿವ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಕ್ರೌನ್ ಚಕ್ರನೂ ಬಂದು ಇಂಟ್ಯೂಷನೂ ಬಂದಿರೋದ್ರಿಂದ ಇಟ್ಸ್ ಲೈಕ್ ಡಿವೈನ್ ಇಂಟರ್ವೆನ್ಷನ್, ಲೈಕ್ ಡಿವೈನ್ ಸಪೋರ್ಟ್, ಡಿವೈನ್ಲಿ ಇನ್ಸ್ಪೈರ್ ಆಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಈ ಕಾರ್ಡಲ್ಲೂ ಅಷ್ಟೇ ನೀವು ಕಣ್ಣು ಮುಚ್ಕೊಂಡು ಆ ಡೀಪ್ ನೋಯಿಂಗ್, ಯು ಜಸ್ಟ್ ನೋ ಏನು ಮಾಡ್ಬೇಕಂತ ಹೇಳಿ. ಸೊ ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ಅಥವಾ ಡಿಸಿಷನ್ಸ್ ಮಾಡೋದಕ್ಕೆ, ಅಥವಾ ನೀವು ಈ ಬೆಳಕಿನ ಕಡೆಗೆ, ಈ ಖುಷಿ ಕೊಡುವಂಥ ವಿಚಾರದ ಕಡೆಗೆ ನಿಮ್ಮನ್ನು ನೀವು ಹೋಗೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ನಿಮ್ಮ ಕ್ರೌನ್ ಚಕ್ರ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ನಿಮಗೆ ಮಾರ್ಚ್ ಮಂತಲ್ಲಿ. ಯೂಶಲಿ ದೇ ಆರ್ ಆಲ್ವೇಸ್ ಸಪೋರ್ಟಿವ್, ಬಟ್ ನಿಮಗೆ ಸಿಗ್ನಿಫಿಕೆಂಟ್ ಆಗಿ ತೋರಿಸ್ತಾ ಇರೋದ್ರಿಂದ ಇಟ್ ಫೀಲ್ಸ್ ಲೈಕ್ ಯು ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಸ್ಪಿರಿಚುವಲ್ ವರ್ಲ್ಡ್ ಜೊತೆ, ಸ್ಪಿರಿಚುವಲ್ ರೆಲ್ಮ್ ಜೊತೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಆ್ಯಂಡ್ ಯು ವಿಲ್ ಬಿ ಟೇಕಿಂಗ್ ಸಮ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ದ ಮಂತ್ ಆಫ್ ಮಾರ್ಚ್. ಓಕೆ, ಮತ್ತು ಈ ಡಿಸಿಷನ್ಸ್ ಬಂದು ಭಯದಿಂದ ಅಥವಾ ಈ ಡಿಸಿಷನ್ಸ್ ಬಂದು ಹಿಂಗೆ ಮಾಡಲಿಲ್ಲ ಅಂದರೆ ಏನಾದರೂ ಆಗೋಗುತ್ತೆ ಅನ್ನೋವಂಥ ಆ ಭಯ ಅಥವಾ ಕನ್ಫ್ಯೂಷನಿಂದ ತೊಗೊಳ್ತಾ ಇಲ್ಲ ನೀವು ಈ ಡಿಸಿಷನ್ಸು. ಕ್ಲಾರಿಟಿಯಿಂದ ಈ ಡಿಸಿಷನ್ಸ್ ತೊಗೊಳ್ತಾ ಇದ್ದೀರಾ. ಯು ಆರ್ ಮೇಕಿಂಗ್ ಸಮ್ ಬೋಲ್ಡ್ ಡಿಸಿಷನ್ಸ್ ವಿತ್ ಡಿವೈನ್ ಇನ್ಸ್ಪಿರೇಷನ್. ಡಿವೈನ್ಲಿ ಇನ್ಸ್ಪೈರ್ಡ್ ಆಗಿ ಕೆಲವೊಂದು ಡಿಸಿಷನ್ಸ್ ತೊಗೊಳ್ತಾ ಇದ್ದೀರಾ. ಓಕೆ, ಐ ಥಿಂಕ್ ಈ ಡಿಸಿಷನ್ ಬಂದು ತುಂಬ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ, ಅಥವಾ ಯು ಆರ್ ಜಸ್ಟ್ ಮೇಕಿಂಗ್ ಎ ಡಿಸಿಷನ್, ನಾನು ಇರೋ ಕಡೆ ನಾನು ಇರೋದಕ್ಕಾಗೋದಿಲ್ಲ, ಐ ಹ್ಯಾವ್ ಟು ಮೂವ್. ಓಕೆ, ಕೆಲವರು ಜಾಬ್ ಬಗ್ಗೆ ಇರ್ಬೋದು ಅಥವಾ ನೀವಿರೋವಂಥ ಮೈಂಡ್ ಸೆಟ್ ಇರ್ಬೋದು, ಹೀಗೆ ಇರೋದಕ್ಕಾಗೋದಿಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿ ಯು ಆರ್ ಮೂವಿಂಗ್ ಟುವರ್ಡ್ಸ್. ಯಾಕೆಂದರೆ ವಿ ಹ್ಯಾವ್ ಮೂವಿಂಗ್ ಆನ್. ಈ ಡಾರ್ಕ್ನೆಸ್ಸಿಂದ ಲೈಟ್ ಕಡೆಗೆ ಯು ಆರ್ ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ ಸಮಥಿಂಗ್ ಅಮೇಝಿಂಗ್. ಮತ್ತು ನಿಮ್ಮ ಇಂಟ್ಯೂಷನ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ವೆರಿ ಡೀಪ್ ಮಂತ್ ನಿಮಗೆ ಮಾರ್ಚ್ ಮಂತ್, ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಮಂತ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಮಾರ್ಚು 2024ಅಲ್ಲಿ. ಅಟ್ಲೀಸ್ಟ್ ಆ್ಯಸ್ ಆಫ್ ನಾವು ಇನ್ನು 3 ತಿಂಗಳು ನಾವು ನೋಡಿರೋದು ಇನ್ನೂ ಇಂಪಾರ್ಟೆಂಟ್ ಮಂತ್ಸ್ ಇರ್ಬೋದು. ಬಟ್ ಆ್ಯಸ್ ಆಫ್ ನಾವು ಇಟ್ ಫೀಲ್ಸ್ ಲೈಕ್ ಈ ಮಂತಲ್ಲಿ ನೀವು ಮಾಡುವಂಥ ಡಿಸಿಷನ್ಸು ಅಥವಾ ನೀವು ತೊಗೊಳ್ಳೋವಂಥ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ತಗೊಳ್ಳೋವಂಥ ಈ ಬೋಲ್ಡ್ ನಿರ್ಧಾರಗಳು ನಿಮ್ಮ ಎಂಟೈರ್ 2024ಗೆ ಸಪೋರ್ಟಿವ್ ಆಗಿರ್ಬೋದು, ಅಥವಾ ನಿಮಗೆ ಸಪೋರ್ಟ್ ಆಗುವಂಥ ಡಿಸಿಷನ್ಸ್ ತೊಗೋಬೋದು, ಅಥವಾ ನೀವು ಇಲ್ಲಿಂದ ಮೂವ್ ಆಗ್ತೀರಾ, ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋ ಡಿಸಿಷನ್ ಮಾಡಿದ್ರೆ ಬೇಸಿಕ್ಲಿ ನೀವು ಏನು ನಿರ್ಧಾರ ಮಾಡ್ತೀರಾ ನಿಮ್ಮ ಜೀವನ ಅದ್ರ ಮೇಲೆ ನಿಂತಿರೋ ಥರ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಬಟ್ ಇಟ್ ಫೀಲ್ಸ್ ವೆರಿ ವೆರಿ ಡೀಪ್ ಆ್ಯಂಡ್ ಪ್ರೊಡಕ್ಟಿವ್ ಮಂತ್ ಆಲ್ಸೋ. ತುಂಬ ಪ್ರೊಡಕ್ಟಿವ್ ಆಗಿ ಅನ್ನೆಸೆಸರಿ ಕೆಲಸ
ಕೆಲಸ ಮಾಡ್ತಾ ಇಲ್ಲ, ಬಟ್ ಪ್ರೊಡಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ನಿಮಗೆ ನಿಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಹ್ಯಾಪಿ. ಓಕೆ, ನಾ ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗಿಂದ. ಲೈಕ್ ಕೆಲವ್ರಿಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ಲಿ ಇಂಟೆನ್ಸ್ಲಿ ಬ್ಯೂಟಿಫುಲ್ ಮಂತ್. ಲೈಕ್ ಯು ಆರ್ ಎಂಜಾಯಿಂಗ್ ಎವ್ರಿಥಿಂಗ್. ಇನ್ನೂ ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ, ಇನ್ನೂ ಖುಷಿ ಆಗ್ತಾ ಇದೆ. ನಿಮ್ಮಲ್ಲಿರುವಂಥ ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ಇನ್ನೂ ಆ್ಯಂಪ್ಲಿಫೈ ಆಗ್ತಾ ಇದೆ. ಅದನ್ನು ಡೀಪಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಸೇವರ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದೆ. ಇಟ್ಸ್ ಅಮೇಝಿಂಗ್. ಇನ್ನು ಕೆಲವ್ರಿಗೆ ದೆರ್ ಇಸ್ ಅನದರ್ ಗ್ರೂಪ್ ಆಲ್ರೆಡಿ ಯು ಆರ್ ನಾಟ್ ಹ್ಯಾಪಿ ನೀವಿರೋ ಜಾಗದಲ್ಲಿ. ಸೊ ಯು ಗೈಸ್, ನೀವು ಆ ಬೋಲ್ಡ್ ಡೆಸಿಷನ್ಸ್ ಮಾಡಿ ಹೆಂಗೆ ನಿಮ್ಮ ಜೀವನನ ನ್ಯಾವಿಗೇಟ್ ಮಾಡಬೇಕು ಅಂಥೇಳಿ ಡೆಸಿಷನ್ಸ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀರಾ. ಅಥವಾ ಡೆಸಿಷನ್ಸ್ ಮಾಡುವಂಥ ಕ್ಲಾರಿಟಿ ಬರ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಮತ್ತು ಡಿಸಿಷನ್ಸ್ ತೊಗೊಳ್ಳೋವಂಥ ಧೈರ್ಯ ಬರ್ತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಡಿವೈನ್ ಗೈಡೆನ್ಸ್ ನಿಮಗೆ ತುಂಬ ಸ್ಟ್ರಾಂಗ್ ಆಗಿದೆ. ಓ ಮೈ ಗಾಡ್, ವಿ ಹ್ಯಾವ್ ಹೈ ಪ್ರಿಸ್ಟೆಸ್. ದಿಸ್ ಈಸ್ ಡಿವೈನ್ ಗೈಡೆನ್ಸ್, ಗ್ರೂಪ್ ನಂಬರ್ 1. ಇದಕ್ಕೆ ಮೇಲೆ ಐ ಡೋಂಟ್ ನೋ, ಲೈಕ್ ಯು ಆರ್ ಕಂಪ್ಲೀಟ್ಲಿ ಗೈಡೆಡ್. ಹೈ ಪ್ರಿಸ್ಟೆಸ್ ಈಸ್ ಅಬೌಟ್ ಗೈಡೆನ್ಸ್, ಈಸ್ ಅಬೌಟ್ ಸ್ಪಿರಿಚುವಲ್ ಕನೆಕ್ಷನ್ ನಮ್ಮ ಹೈಯರ್ ಸೆಲ್ಫ್ ಜೊತೆ, ನಮ್ಮ ಸ್ಪಿರಿಟ್ ಗೈಡ್ಸ್ ಜೊತೆ. ಮತ್ತು ಹೈ ಪ್ರಿಸ್ಟೆಸ್ ಈಸ್ ಆಲ್ಸೋ ಕೈಂಡ್ ಆಫ್ ಮಿಸ್ಟ್ರೀಸ್, ಸೀಕ್ರೆಟ್ಸ್, ಮತ್ತು ಎಲ್ಲನೂ ತಿಳ್ಕೊಳ್ಳೋಕ್ಕೆ ಈ ಸಮಯದಲ್ಲಿ ತಿಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಯಾವ ಸಮಯದಲ್ಲಿ ಏನು ತಿಳ್ಕೊಬೇಕು ಅಷ್ಟು ಇನ್ಫಾರ್ಮೇಷನ್ ಮಾತ್ರನೇ ಕೊಡುವಂಥ ಒಂದು ಎನರ್ಜಿ ಇದು. ಸೊ ಹೈ ಪ್ರಿಸ್ಟೆಸ್ ಬಂದು ಹೇಳ್ತಾ ಇರೋದು, ಟ್ರಸ್ಟ್ ಇನ್ ಯೋರ್ ಇಂಟ್ಯೂಷನ್. ನಿಮ್ಮ ಗಟ್ ಫೀಲಿಂಗು, ನಿಮ್ಮ ಇಂಟ್ಯೂಷನ್ ಏನೇನಾದರೂ ಹೇಳ್ತಿದೆ ಅಂತಂದರೆ ಅದನ್ನು ನಂಬೋದು ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಮಾರ್ಚ್ ಮಂತಲ್ಲಿ. ಯಾಕೆಂದರೆ ಅದು ನಿಮಗೆ ಏನೋ ಒಂದು ತಿಳಿಸ್ತಾ ಇದೆ, ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಅಥವಾ ನಿಮ್ಮನ್ನು ಅಲರ್ಟ್ ಮಾಡ್ತಾ ಇದೆ, ವಾರ್ನ್ ಮಾಡ್ತಾ ಇದೆ, ಕಾಷನ್ ಮಾಡ್ತಾ ಇದೆ, ಪ್ರಿಪೇರ್ ಮಾಡ್ತಾ ಇದೆ ನಿಮ್ಮ ಇಂಟ್ಯೂಷನ್ನು. ಸೊ ಬಿಲೀವಿಂಗ್ ಯುವರ್ ಇಂಟ್ಯೂಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮ್ಮ ಮಾರ್ಚ್ ಮಂತಲ್ಲಿ. ಯಾಕೆಂದರೆ ವಿತ್ ದ ಡೀಪ್ ನೋಯಿಂಗ್, ವಿತ್ ದ ಇಂಟ್ಯೂಷನ್, ವಿತ್ ದ ಹೈ ಪ್ರೀಸ್ಟೆಸ್, ದಿಸ್ ಈಸ್ 100% ಡಿವೈನ್ ಇನ್ಸ್ಪಿರೇಷನ್, ಡಿವೈನ್ಲಿ ಗೈಡೆಡ್ ಮಂತ್ ನಿಮ್ಮ ಮಾರ್ಚ್ ಮಂತ್, ಗ್ರೂಪ್ ನಂಬರ್ 1. ನಿಮ್ಮ ನೆಕ್ಸ್ಟ್ ಕಾರ್ಡ್ ಬಂದು ಸ್ಟ್ರೆಂತ್ ಕಾರ್ಡ್, ಲಯನ್ ಎನರ್ಜಿ, ಲಿಯೋ ಎನರ್ಜಿ. ಸೊ ಡೆಫಿನೆಟಾಗಿ ನಿಮಗಿರೋ ಅಂಥ ಈ ಇನ್ಫಾರ್ಮೇಷನು, ಈ ನಾಲೆಜು, ಈ ಗೈಡೆನ್ಸ್ನ ಇಟ್ಕೊಂಡು ಧೈರ್ಯವಾಗಿ ಆ್ಯಕ್ಷನ್ಸ್ ತೊಗೊಳ್ಳೋದು. ಬರೀ ಅರ್ಥ ಆಗೋದು ಒಂದು ವಿಚಾರ, ಒನ್ ಪಾರ್ಟ್ ಆಫ್ ದ ಸ್ಟೋರಿ, ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಅಥವಾ ಏನು ಮಾಡಬೇಕು ಅನ್ನೋವಂಥ ಕ್ಲಾರಿಟಿ ತೊಗೊಳ್ಳೋದು. ಮತ್ತು ಎರಡನೇ ಸ್ಟೆಪ್ಪು ಅಥವಾ ಎರಡನೇ ಪಾರ್ಟು ಈ ಎಂಟೈರ್ ಸಿಚುವೇಷನಲ್ಲಿ ಅದ್ರ ಡೈರೆಕ್ಷನಲ್ಲಿ ನಾವು ಆ್ಯಕ್ಷನ್ ಕೂಡ ತೊಗೊಳ್ಳೋದು. ನಮಗೆ ಗೊತ್ತು ಇಲ್ಲಿ ನಮಗೆ ಖುಷಿ ಇಲ್ಲ, ಬಟ್ ಮುಂದೆ ಹೋಗೋದಕ್ಕೆ ಧೈರ್ಯ ಬೇಕು. ನಮಗೆ ಗೊತ್ತು ನಾವು ಈ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲವೊಂದು ರಿಸ್ಕ್ಗಳು ತೊಗೊಳ್ಬೇಕು ಜೀವನದಲ್ಲಿ, ಬಟ್ ಅದನ್ನು ಮಾಡಬೇಕಂತ ಅಂದರೆ ಧೈರ್ಯ ಬೇಕಾಗಿರೋದು. ಸೊ ನಮ್ಮಲ್ಲಿರುವಂಥ ಧೈರ್ಯನ ಕಲ್ಟಿವೇಟ್ ಮಾಡ್ಕೊಳ್ಳೋದು, ಅಥವಾ ಧೈರ್ಯವಾಗಿ ಬೋಲ್ಡಾಗಿ ನಾವು ಹೋಗಬೇಕಾಗಿರುವಂಥ ದಾರಿನಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡೋದು. ನಾವು ಕೆಲವೊಂದು ಸಲ ಬೋಲ್ಡ್ ಡೆಸಿಷನ್ಸ್ ತೊಗೋಬೇಕಾಗತ್ತೆ, ಅದರಿಂದ ನಮಗೆ ಹರ್ಟ್ ಆಗ್ಬೋದು ಅಥವಾ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು. ಬಟ್ ಅದನ್ನು ಮಾಡಲಿಲ್ಲ ಅಂದಾಗ, ಆ ಡೆಸಿಷನ್ಸ್ನ ತೊಗೊಳ್ಳಿಲ್ಲ ಅಂದಾಗ ಆಗುವಂಥ ಡ್ಯಾಮೇಜ್ ಜಾಸ್ತಿ ಇರುತ್ತೆ ನಾವು ಡೆಸಿಷನ್ ಮಾಡಲಿಲ್ಲ ಅಥವಾ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋದಾಗ. ಸೊ ದೆರ್ ಈಸ್ ಅ ಎಲಿಮೆಂಟ್ ಆಫ್ ಇಂಟ್ಯೂಷನ್ ದಟ್ ಇಸ್ ಫೆಮಿನನ್ ಎನರ್ಜಿ, ಓಕೆ, ದ ಡಿವೈನ್ ಫೆಮಿನನ್ ಎನರ್ಜಿ. ಮತ್ತು ದೆರ್ ಈಸ್ ಅನ್ ಎಲಿಮೆಂಟ್ ಆಫ್ ಆ್ಯಕ್ಷನ್, ಡಿವೈನ್ ಮ್ಯಾಸ್ಕ್ಲನ್ ಎನರ್ಜಿ, ಅದು ಬಂದು ಸ್ಟ್ರೆಂತ್ ಕಾರ್ಡ್. ಇದು ಎರಡರದ್ದು ಕಾಂಬಿನೇಷನ್. ಈ ಕಾರ್ಡಲ್ಲಿ ನೀವು ನೋಡಿದ್ರೆ ದೆರ್ ಈಸ್ ಅ ವುಮೆನ್, ಈ ಹಾಫ್ ಪಾರ್ಟ್ ಬಂದು ವುಮೆನ್ ಇರೋದು, ದ ಅದರ್ ಹಾಫ್ ಬಂದು ಲಯನ್ ಇರೋದು, ದಟ್ ಈಸ್ ಮ್ಯಾಸ್ಕ್ಲನ್ ಎನರ್ಜಿ. ಸೊ ಲೈಕ್ ನೋಯಿಂಗ್, ತಿಳ್ಕೊಳ್ಳೋದು, ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ ತೊಗೊಳ್ಳೋದು, ಎರಡೂ ಈಕ್ವಲಿ ಬ್ಯಾಲೆನ್ಸ್ ಆಗಿರೋವಂಥ ಒಂದು ಮಂತು ಮಾರ್ಚ್ ಮಂತ್ ನಿಮಗೆ, ಗ್ರೂಪ್ ನಂಬರ್ 1. ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಆ ಬ್ಯಾಲೆನ್ಸ್ನ ತಂದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಸಲ ನಾವು ಬರೀ ಪ್ಲ್ಯಾನಿಂಗಲ್ಲಿ, ಬರೀ ಐಡಿಯಾ ಸ್ಟೇಜಲ್ಲಿ ಲೈಕ್ ಹಿಂಗೆ ಮಾಡಬೇಕು, ಗೊತ್ತು, ಮಾಡೋಣ, ಮುಂದೆ ನೋಡೋಣ ಅಂಥೇಳಿ ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ ಅಥವಾ ಅದ್ರ ಬಗ್ಗೆ ಏನೂ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಸೊ ಅದು ಹಾಗೇ ಸ್ಲೋ ಆಗಿ ನಮ್ಮ ಲೈಫ್ನ, ನಮ್ಮ ಲೈಫ್ ಫೋರ್ಸ್ನ, ನಮ್ಮ ಎನರ್ಜಿನ ಸಕ್ ಮಾಡ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಈ ಥರ ಸಿಚುವೇಶನ್. ಏನೇ ಸಿಚುವೇಶನ್ ಇರಲಿ, ನಮಗೆ ಖುಷಿ ಕೊಡದೇ ಇರೋವಂಥ ಸಿಚುವೇಶನ್ಸು. ಬಟ್ ಆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಆ ಧೈರ್ಯ ಮಾಡದೇ ಇರೋದ್ರಿಂದ ಅಥವಾ ಏನು ಮಾಡಬೇಕು ಅದನ್ನು ನಾವು ಮಾಡದೇ ಇರೋದ್ರಿಂದ ಅದು ಡ್ಯಾಮೇಜ್ ಜಾಸ್ತಿ ಆಗುತ್ತೋ ಹೊರತು, ನಮ್ಮ ಪ್ರಕಾರ ನಾವು ಹೆಂಗೋ ಅದನ್ನು ತಳ್ಳಿಬಿಡ್ತಾ ಇದ್ದೀವಿ, ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ, ಹೆಂಗೋ ಒಂದಿನ ತಳ್ಳಿದ್ವಿ, 2 ದಿನ ತಳ್ಳಿದ್ವಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಬಟ್ ಅದು ಮಾಡ್ತಾ ಇರೋವಂಥ ಡ್ಯಾಮೇಜು ನಮ್ಮ ಬಾಡಿಗೆ ಅಥವಾ ನಮ್ಮ ಮೈಂಡಿಗೆ ಅಥವಾ ನಮ್ಮ ಸೋಲಿಗೆ ಇಟ್ ಈಸ್
ಟೂ ಮಚ್. ಸೊ ಮಾರ್ಚ್ ಮಂತಲ್ಲಿ ಇಟ್ ಫೀಲ್ಸ್ ಲೈಕ್ ನೀವು ಏನು ಮಾಡಬೇಕು ಅದನ್ನು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇರೋದು. ಎರಡನೇದು ಬಂದು ಆ ಮಾಡೋ ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಆ ಡಿವೈನ್ ಮ್ಯಾಸ್ಕ್ಲನ್ ಅಥವಾ ಮತ್ತು ಡಿವೈನ್ ಫೆಮಿನನ್, ಮ್ಯಾಸ್ಕ್ಲನ್ ಫೆಮಿನನ್ ಎನರ್ಜಿಗೆ ಬ್ಯಾಲೆನ್ಸ್ನ ತರ್ತಾ ಇರೋದು. ಏನು ಮಾಡಬೇಕು ಅದನ್ನು ಮಾಡ್ತಾ ಇರೋದು. ಸೊ ಪ್ರೊಡಕ್ಟಿವ್ ಆ್ಯಂಡ್ ಅ ಬ್ಯೂಟಿಫುಲ್ ಮಂತ್ ಮಾರ್ಚ್ ಮಂತ್ ನಿಮಗೆ. ನೀವು ಏನಾದರೂ ಬೋಲ್ಡಾಗಿ ಡಿಸಿಷನ್ಸ್ ತೊಗೊಂಡು ಮುಂದೆ ಹೋಗಬೇಕು ಅಂತ ನಿರ್ಧಾರ ಮಾಡಬೇಕು ಅಂತ ಏನಾದರೂ ಆಲೋಚನೆ ಇದ್ದರೆ ನಿಮಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಮಂತ್. ಡಿಸಿಷನ್ಸ್ ಮಾಡೋದಕ್ಕೆ, ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ, ಮತ್ತು ಕನ್ಸಲ್ಟ್ ಮಾಡೋದಕ್ಕೆ, ಬೇರೆಯವ್ರ ಜೊತೆ ನಿಮ್ಮ ಮನಸ್ಸನ್ನ, ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ. ನಿಮ್ಗೆ ಈ ರೀತಿ ಅನ್ನಿಸ್ತಾ ಇದೆ, ಈ ರೀತಿ ಇರೋದ್ರಿಂದ ನನಗೆ ಈ ರೀತಿ ನೋವಾಗ್ತಾ ಇದೆ, ಯಾಕೆ ಇದನ್ನು ನಾವು ಸರಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಇಬ್ಬರೂ ಸೇರಿ ಏನಾದರೂ ಮಾಡ್ಬೋದಾ ಅನ್ನೋಂಥ ಡೀಪ್ ಡಿಸ್ಕಷನ್ಸ್ ಮಾಡೋದಕ್ಕೆ ದಿಸ್ ಕ್ಯಾನ್ ಬಿ ಅ ಫಂಟಾಸ್ಟಿಕ್ ಮಂತ್, ಮಾರ್ಚ್ ಮಂತ್. ಮತ್ತು ಬಿಸ್ನೆಸ್ ಡಿಸ್ಕಷನ್ ಮಾಡೋದಕ್ಕೂ ಇಟ್ ಈಸ್ ಅ ಫಂಟಾಸ್ಟಿಕ್ ಮಂತ್. ಯಾಕೆಂದರೆ ಬ್ಯಾಲೆನ್ಸ್ಡ್ ಎನರ್ಜಿನಲ್ಲಿದ್ದೀರಾ. ಸೊ ಏನು ಮಾತಾಡ್ತಿದ್ದೀರಾ ಅನ್ನೋವಂಥ ಕ್ಲಾರಿಟಿ ಇರುತ್ತೆ. ಸುಮ್ಮನೆ ಏನೋ ಒಂದು ಮಾತಾಡ್ತಾ ಇಲ್ಲ, ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀರಾ, ಮೆಚ್ಯೂರಾಗಿ ಮಾತಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಆ ಮೆಚ್ಯೂರಿಟಿ ಇರುತ್ತೆ. ಯಾಕೆ ಇದು ಬೇಕು ಅಥವಾ ಯಾತಕ್ಕೆ ಇದನ್ನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಈ ಡೀಪ್ ಡಿಸ್ಕಷನ್ಸ್ಗೆಲ್ಲ ದಿಸ್ ಕ್ಯಾನ್ ಬಿ ಅ ವಂಡರ್ಫುಲ್ ಮಂತ್. ಅಗೇನ್ ಥಿಂಕ್ ಥ್ರೂ, ಅಂದರೆ ಅರ್ಜೆನ್ಸಿನಲ್ಲಿ ಯಾವ ಡಿಸ್ಕಷನ್ನೂ ಮಾಡಬೇಡಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಓವರ್ ಆಲ್ ಎನರ್ಜಿ ತುಂಬ ಸಪೋರ್ಟಿವ್ ಆಗಿದೆ. ಆ್ಯಂಡ್ ದೆನ್ ವಿ ಹ್ಯಾವ್ ದ ಮಜಿಷಿಯನ್. Yeah, this is actually a wonderful month. ನಿಮಗೆ ಗ್ರೂಪ್ ನಂಬರ್ 1 and we have number 1, we have number 7, we have number 6, we have number 8. ಮತ್ತು ಇನ್ನೊಂದೇನು ನೋಡಬೇಕಾಗಿರೋದು ನಾವಿಲ್ಲಿ ಅಂತ ಅಂದರೆ ಈ ಕಾರ್ಡ್ ನಂಬರ್ 8 ಮತ್ತು ಇಲ್ಲಿ ಕೈ ಮೇಲೆ ದಟ್ ಇನ್ಫಿನಿಟಿ ಸಿಂಬಲ್ ಇದೆ. ಮತ್ತು ಈ ಕಾರ್ಡಲ್ಲಿ ವಿ ಹ್ಯಾವ್ ಇನ್ಫಿನಿಟಿ ಸಿಂಬಲ್. ಇಟ್ ಫೀಲ್ಸ್ ಲೈಕ್ ಈ ಮಂತಲ್ಲಿ ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಆಪರ್ಚುನಿಟೀಸ್ ಆರ್ ಆಪ್ಷನ್ಸ್. ನಿಮಗೆ ನೀವು ನಡಿಬೇಕಾಗಿರುವಂಥ ಡೈರೆಕ್ಷನಲ್ಲಿ ಅಥವಾ ನೀವು ಮಾಡಬೇಕಾಗಿರೋ ಅಂತ ನಿರ್ಧಾರ, ವಾಟ್ ಎವರ್, ನೀವು ದೇರ್ ಇಸ್ ಅ ಲಾಡ್ ಆಫ್ ಆಪರ್ಚುನಿಟಿ. ಓಕೆ, ಮತ್ತು ಹೈ ಪ್ರಿಸ್ಟೆಸ್ಸು ಇರೋದ್ರಿಂದ ಇಟ್ ಫೀಲ್ಸ್ ಸೀಕ್ರೆಟಿವ್, ಮಿಸ್ಟಿಕಲ್, ಮ್ಯಾಜಿಕಲ್ ಆ್ಯಂಡ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ನೀವು ಏನೇ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಆ ಡೈರೆಕ್ಷನಲ್ಲಿ ಡೋರ್ ಓಪನ್ ಆಗ್ತಾ ಹೋಗುತ್ತೆ. ಆ ಡೈರೆಕ್ಷನಲ್ಲಿ ಏನು ಮಾಡಬೇಕು ಅಂತ ತಿಳಿತಾ ಹೋಗ್ತೀರಾ. ಸೊ ಇಟ್ ಫೀಲ್ಸ್ ಲೈಕ್ ವೆರಿ ಕ್ಲಿಯರ್ ರೋಡ್. ಓಕೆ, ರೋಡ್ ಫುಲ್ಲು ಕ್ಲಿಯರ್ ಆಗಿದೆ. ದೆರ್ ಇಸ್ ನೋ ಕನ್ಫ್ಯೂಷನ್. ಅಷ್ಟೊಂದು ಟ್ರಾಫಿಕ್ ಇಲ್ಲ, ಅಷ್ಟೊಂದು ಜನದ್ದು ಕ್ರೌಡ್ ಇಲ್ಲ. ಇಟ್ ಫೀಲ್ಸ್ ನೀಟ್, ಇಟ್ ಫೀಲ್ಸ್ ಕ್ಲಿಯರ್ ಪಾತ್. ಬಟ್ ನೀವು ನಿರ್ಧಾರ ಮಾಡಬೇಕಾಗಿರೋದು ಆ ಪಾತ್ ಯಾವುದು ಅಂಥೇಳಿ, ಅಥವಾ ಅದು ಯಾವ ಡೈರೆಕ್ಷನು ಅಂಥೇಳಿ, ಅಥವಾ ನೀವು ಏನು ಮಾಡಬೇಕು ಅಂಥೇಳಿ. ಸೊ ನಿಮ್ಮ ಡೆಸಿಷನ್ ಮೇಲೆ ಆ ದಾರಿ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಕ್ಲಿಯರ್. ಓಕೆ, ಇನ್ ಜನರಲ್ ನಿಮ್ಮ ಓವರ್ ಆಲ್ ಎನರ್ಜಿನಲ್ಲಿ. ಸೊ ನಿಮ್ಮ ಡೈಲಿ ಲೈಫಲ್ಲಿ ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ, ಲೆಟ್ಸ್ ಸೇ ನೀವು ಯಾವುದಾದ್ರೂ ಜಾಬ್ ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ನಿಮ್ಮ ನಿರ್ಧಾರ ಇಂಪಾರ್ಟೆಂಟಲ್ಲಿ ಚೇಂಜ್ ಮಾಡಬೇಕಾ ಮಾಡಬಾರ್ದಾ ಅಂತ ಆ ಫೆನ್ಸಲ್ಲಿದ್ದಾಗ ಆ ಪಾತ್ ಗ್ಲೂಮಿಯಾಗಿ ಅನ್ನಿಸ್ಬೋದು. ಬಟ್ ನೀವು ಒಂದ್ಸಲ ನಿರ್ಧಾರ ಮಾಡಿದಾಗ ಸೊ ಪಾತ್ ವಿಲ್ ಓಪನ್ ಇಮ್ಮಿಡಿಯೇಟ್ಲಿ ನಿಮಗೆ. ಓಕೆ, ನಾನು ನಿರ್ಧಾರ ಮಾಡಿದೆ ಬೇರೆ ಜಾಬ್ ಹುಡುಕಬೇಕು ಅಂಥೇಳಿ ನೀವು ಇಂಟೆನ್ಷನ್ ಸೆಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂಥೇಳಿ, ಯಾರ ಹತ್ರ ಕನ್ಸಲ್ಟ್ ಮಾಡಬೇಕು, ಯಾರಿಗೆ ಏನು ಅಥವಾ ಯಾರಿಗೆ ಕಾಲ್ ಮಾಡಬೇಕು. ಸೊ ದ ಪಾತ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್. ಬಟ್ ಡೆಸಿಷನ್ ನಿಮ್ಮದು. ಸೊ ದಿಸ್ ಈಸ್ ದ ಮಂತ್ ಯು ಆರ್ ಕ್ರಿಯೇಟಿಂಗ್ ಯುವರ್ ಲೈಫ್. ಓಕೆ, ಸೊ ಇದು ಬಂದು ಅಲೈನ್ಮೆಂಟನ್ನು ತೋರಿಸ್ತಾ ಇರೋದು. ಸೊ ನಿಮ್ಮ ಅಲೈನ್ಮೆಂಟನ್ನು ಈ ಡಾರ್ಕ್ನೆಸ್ಸಿಂದ ಲೈಟಿಗೆ ಹೋಗೋದಕ್ಕೆ, ಡಿಸಿಷನ್ಸ್ ಮಾಡೋದಕ್ಕೆ, ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ, ನಿಮ್ಮ ಮನಸ್ಸನ್ನು ಅಥವಾ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಲೈಫನ್ನ ವಾಪಸ್ಸು ಆ ಟ್ರ್ಯಾಕ್ಗೆ ತರೋದಕ್ಕೆ ದಿಸ್ ಈಸ್ ಅ ಫಂಟಾಸ್ಟಿಕ್ month, productive month, deep month. ಮತ್ತು ರಿಲೇಷನ್ಶಿಪ್ಗಳನ್ನು ಅಷ್ಟೇ ತುಂಬ ಡೀಪಾಗಿ ಮಾತಾಡ್ಬೋದು, ತುಂಬ ಆಳವಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೋದು. ಅಥವಾ ಇಷ್ಟು ದಿನ ಮಾಡಲಿಲ್ಲ ಅಂದರೆ, ಅಥವಾ ನಿಮಗೆ ಈ ಥರ ಒಂದು ರಿಲೇಷನ್ಶಿಪ್ ಬೇಕು ಅಂತ ಅಂದರೆ ಅದ್ರ ಬಗ್ಗೆ ನಿಮ್ಮ ಭಾವನೆನ ಹಂಚ್ಕೊಂಡು ಅಲೈನ್ಮೆಂಟನ್ನು ವಾಪಸ್ ತರೋದು. ಸೊ ಬೇಸಿಕ್ಲಿ ಈ ಮಂತ್ ಬಂದು ನಿಮ್ಮ ಅಲೈನ್ಮೆಂಟನ್ನ ವಾಪಸ್ ತರ್ತಾ ಇರೋದು. ಮತ್ತು ಈ ಡೀಪ್ ಅಂಡರ್ಸ್ಟ್ಯಾಂಡಿಂಗು, ಇನ್ಫಾರ್ಮೇಷನು, ಡಿವೈನ್ಲಿ ಗೈಡೆಡ್ ಇನ್ಫಾರ್ಮೇಷನನ್ನು ಇಟ್ಕೊಂಡು ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಮತ್ತು ಮ್ಯಾಸ್ಕ್ಯುಲೈನ್ ಫೆಮಿನನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಮತ್ತು ನಿಮ್ಮ ಇನ್ನರ್ ನೋಯಿಂಗ್, ನಿಮ್ಮ ಇಂಟ್ಯೂಷನನ್ನು ನಂಬ್ತಾ ಇರೋದು. ಸೊ ದಿಸ್ ಈಸ್ ಫಂಟಾಸ್ಟಿಕ್
ಮಂತ್ ನಿಮಗೆ ಗ್ರೂಪ್ ನಂಬರ್ 1. ಈ ಎನರ್ಜೀಸ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಲೈಕ್ ಇಟ್ ಕ್ಯಾನ್ ಆಕ್ಸಲರೇಟ್, ನಿಮ್ಮ ಗ್ರೋತನ್ನು ಆಕ್ಸಲರೇಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ಗೆ ಅಥವಾ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕೆ ದಿಸ್ ಕ್ಯಾನ್ ಬಿ ಅ ಟ್ರ್ಯಾಂಪಲಿನ್ ಥರ ಎನರ್ಜಿ. ಆ ಟ್ರ್ಯಾಂಪಲಿನ್ ಮೇಲೆ ನಿಂತ್ಕೊಂಡು ಜಂಪ್ ಮಾಡಿದಾಗ ಇಟ್ ವಿಲ್ ಲಾಂಚ್ ಯು ಅಷ್ಟು ಹೈಟ್ಗೆ. ಆ ಥರ ಒಂದು ಮಂತ್ ಇದು ಗ್ರೂಪ್ ನಂಬರ್ 1 ನಿಮಗೆ. ಓಕೆ, ಸೊ ಅದು ನಿಮ್ಮ ಮಾರ್ಚ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂತೇಳಿ, ಬಿಕಾಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಐ ಟ್ರಸ್ಟ್ ಮೈ ಇಂಟ್ಯೂಷನ್, ಐ ಫಾಲೋ ಮೈ ಹಾರ್ಟ್. ಸೊ ಅದು ನಿಮ್ಮ ಮೇಜರ್ ಥೀಮ್. ಓಕೆ, ಸೊ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನು ನಿಮಗೆ ಏನೆಲ್ಲ ಅನ್ನಿಸ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಹಲೋ, ಗ್ರೂಪ್ ನಂಬರ್ 2 ಸ್ವಾಗತ. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಎನರ್ಜಿ ಪ್ರೆಡಿಕ್ಷನ್ಸ್ ಮಾರ್ಚ್ ಮಂತ್ದು. ಲೆಟ್ ಮಿ ಟೆಲ್ ಯು, ವಿಷನ್ನು ಅಥವಾ ಇಮೇಜು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸಿದ್ದು. ದೇರ್ ಇಸ್ ಅ ಬಸ್, ಒಂದು ಬಸ್ ತೋರಿಸ್ತಾ ಇದ್ದಾರೆ. ಆ ಬಸ್ ಬಂದು ಬೇರೆ ಯಾರಿಲ್ಲ ಅದರಲ್ಲಿ. ಡ್ರೈವರ್ ಸೀಟಲ್ಲಿ ಲೈಕ್ ಯೂನಿವರ್ಸ್ ಕೂತಿರೋ ಥರ, ಅಥವಾ ನಿಮ್ಮ ಗೈಡ್ಸ್ ಅಥವಾ ನಿಮ್ಮ ಏಂಜಲ್ಸ್, ನಿಮ್ಮ ಹೈಯರ್ ಪವರ್ ಯಾರನ್ನ ನಂಬ್ತೀರಾ ನೀವು, ಆ ಡ್ರೈವರ್ ಸೀಟಲ್ಲಿ ಅವ್ರು ಕೂತಿರೋ ಥರ ಇದೆ. ಮತ್ತು ನಿಮ್ಮ ಸ್ಟಾಪಿಗೆ ಬಂದಾಗ ಬೇರೆ ಯಾರಿಲ್ಲ, ನಿಮ್ಮ ಸ್ಟಾಪಲ್ಲಿ ನೀವು ಮಾತ್ರನೇ ಇರೋದು. ಯೂನಿವರ್ಸ್ ಬಂದು ನಿಮ್ಮನ್ನು ಕರಿತಾ ಇರೋದು ಗೆಟ್ ಆನ್ ಬೋರ್ಡ್ ಅಂತ ಹೇಳಿ. ಮತ್ತು ನೀವು ಹೋಗಿ ಕೂತ್ಕೊಂಡಾಗ ನಿಮ್ಮ ಸೀಟು ರಿಸರ್ವ್ಡ್, ಲೈಕ್ ಆ ರಿಸರ್ವ್ಡ್ ಅನ್ನೋವಂಥ ಸೀಟ್ ಇದೆ. ಮತ್ತು ಆ ಡ್ರೈವರ್ ಸೀಟಲ್ಲಿ ಯೂನಿವರ್ಸ್ ಕೂತಿರೋದು. ಮತ್ತು ಯೂನಿವರ್ಸ್ ನಿಮ್ಮ ಕಡೆ ತಿರುಗಿಬಿಟ್ಟು ಕೇಳ್ತಾ ಇರೋದು, ಓಕೆ ವೇರ್ ಶುಡ್ ವಿ ಗೋ, ಎಲ್ಲಿ ಹೋಗಬೇಕು, ಏನು ಕ್ರಿಯೇಟ್ ಮಾಡಬೇಕು, ವಿ ಆರ್ ಕಂಪ್ಲೀಟ್ಲಿ ಆನ್ ಬೋರ್ಡ್, ಲೆಟ್ಸ್ ಕ್ರಿಯೇಟ್ ಅನ್ನೋ ಥರ. ಓಕೆ, ಆ ಫನ್ ಎನರ್ಜೆಟಿಕ್ ಇಮೇಜ್ ಅಥವಾ ವಿಷನನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನೀವು ನಂಬಿರುವಂಥ ಯೂನಿವರ್ಸ್ ಅಥವಾ ಗೈಡ್ ಆರ್ ವಾಟ್ ಎವರ್. ಸೊ it feels like very very favorable month ನಿಮಗೆ ಗ್ರೂಪ್ ನಂಬರ್ 2. ಲೈಕ್ ಯೂನಿವರ್ಸ್ ಈಸ್ ಆನ್ ಯುವರ್ ಸೈಡ್, ಲಕ್ ಈಸ್ ಆನ್ ಯುವರ್ ಸೈಡ್, ಯುವರ್ ಗೈಡ್ಸ್ ಆರ್ ಆನ್ ಯುವರ್ ಸೈಡ್. ಬಟ್ ನೀವು ಅವ್ರ ಜೊತೆ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಇನ್ ಜನರಲ್ ಆಗಿ ನಿಮ್ಮ ಲೈಫ್ನ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬೋಲ್ಡ್ ಆಗಿ ಡಿಸಿಷನ್ಸ್ನ ತೊಗೊಂಡು ಓಕೆ ದಿಸ್ ಇಸ್ ವಾಟ್ ಐ ವಾಂಟ್, ನನಗೆ ಇದು ಬೇಕು ಅಥವಾ ನಾನು ಇದನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಆ ಡೈರೆಕ್ಷನಲ್ಲಿ ನಡೆದಾಗ ಯೂನಿವರ್ಸ್ ಲೈಕ್ ಯು ಆರ್ ಇನ್ ಯೂನಿವರ್ಸಸ್ ಬಸ್. ಓಕೆ, ಯೂನಿವರ್ಸಸ್ ಮ್ಯಾಜಿಕಲ್ ಬಸ್ಸಲ್ಲಿ ನೀವು ಕೂತ್ಕೊಂಡಿದ್ದೀರಾ. ನೀವು ಆರ್ಡ್ರ್ ಮಾಡಿದ ತಕ್ಷಣ ಅಥವಾ ನೀವು ಹೇಳಿದ ತಕ್ಷಣ ಓಕೆ ನಾನು ಇಲ್ಲಿ ಹೋಗ್ಬೇಕು ಅಥವಾ ಇದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಓಕೆ ಡನ್, ಲೆಟ್ಸ್ ಗೋ ಅನ್ನೋ ಥರ. ಸೊ ಯೂನಿವರ್ಸ್ ಇಸ್ ಆನ್ ಬೋರ್ಡ್. ನೀವು ಯೂನಿವರ್ಸು ಜೊತೆಗೆ ಕ್ರಿಯೇಟ್ ಮಾಡ್ತಾ ಇರೋವಂಥ ಒಂದು ಮಂತ್ ಇದು, ಎಸ್ಪೆಷಲಿ ಮಾರ್ಚ್ ಮಂತಲ್ಲಿ. ಸೊ ಫಸ್ಟ್ ನೀವು ಕೆಳಗಡೆ ಕಮೆಂಟ್ ಮಾಡಿ ಮೈ ಪಾರ್ಟ್ನರ್ ಈಸ್ ಮೈ ಯೂನಿವರ್ಸ್ ಅಂತ ಹೇಳಿ, ಬಿಕಾಸ್ ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್. ನೀವು ಯೂನಿವರ್ಸ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕ್ರಿಯೇಟ್ ಮಾಡ್ತಾ ಇರೋ ಥರ ಮಾರ್ಚ್ ಮಂತಲ್ಲಿ ವೆರಿ ಫೇವರಬಲ್ ಆ್ಯಂಡ್ ಇಟ್ ಫೀಲ್ಸ್ ವೆರಿ ವೆರಿ ಲಕ್ಕಿ ಕೈಂಡ್ ಆಫ್ ಮಂತ್. ನೀವೇನಾದರೂ ಅಂದ್ಕೊಳ್ತಾ ಇರ್ತೀರಾ ಅದು ಇಮ್ಮಿಡಿಯೇಟಾಗಿ ಆ ಡೈರೆಕ್ಷನಲ್ಲಿ ದಾರಿ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು ಯಾರ ಬಗ್ಗೆ ಆದರೂ ಅಂದ್ಕೊಳ್ತಾ ಇರ್ತೀರಾ, ಕಾಲ್ ಬರೋದು, ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಮೊನ್ನೆ ತಾನೇ ಹಿಂಗೆ ಅಂದ್ಕೊಳ್ತಾ ಇದ್ದೆ ನಾನು ಅಂದ್ಕೊಂಡೆ ಇಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಇಟ್ ಫೀಲ್ಸ್ ಲೈಕ್ ಲಾಟ್ ಆಫ್ ಸಿಂಕ್ರನಾಸಿಟೀಸ್, ಎಷ್ಟೊಂದು ಸಿಂಕ್ರನಾಸಿಟೀಸು ಡಾಟ್ ಟು ಡಾಟ್ ಕನೆಕ್ಟ್ ಆಗ್ತಾ ಇರೋದು. ಇಟ್ ಫೀಲ್ಸ್ ವೆರಿ ಮ್ಯಾಜಿಕಲ್ ಆ್ಯಂಡ್ ಇಟ್ ಫೀಲ್ಸ್ I don't know, I keep seeing lucky word, lucky ಅನ್ನೋ ವರ್ಡು, ಮತ್ತು 777 ಅನ್ನೋ ವರ್ಡು, ಮತ್ತು ಈ ಮತ್ತು ಇನ್ನೊಂದು ವರ್ಡ್ ಕೇಳ್ತಾ ಇರೋದು ಜಾಕ್ ಪಾಟ್ ಅನ್ನೋ ವರ್ಡು. ಲೈಕ್ ಇಟ್ ಫೀಲ್ಸ್ ವೆರಿ ಸರ್ಪ್ರೈಸ್ಡ್, ಕೈಂಡ್ ಆಫ್ ಮೆನಿ ಸರ್ಪ್ರೈಸಸ್, ಅಥವಾ ಯೂನಿವರ್ಸಿಂದ ನಿಮಗೆ ಗಿಫ್ಟು ಅಥವಾ ಸರ್ಪ್ರೈಸು ಅಥವಾ ಸಪೋರ್ಟು, ಹೊರಗಡೆಯಿಂದ ಎಷ್ಟೊಂದು ಸಪೋರ್ಟ್ ಸಿಗ್ತಾ ಇರೋದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದು. ಇಟ್ ಫೀಲ್ಸ್ ಲೈಕ್ ಇನ್ ಅಲೈನ್ಮೆಂಟ್, ನೀವು ಮತ್ತು ಯೂನಿವರ್ಸು ಅಲೈನ್ಮೆಂಟಲ್ಲಿರೋ ಥರ. ಏಕೆಂದರೆ ಈ ಕಾರ್ಡ್ನ ರೆಫರೆನ್ಸಿಗೆ ತೋರಿಸ್ತಾ ಇರೋದು ಬಂದು ಯೂನಿವರ್ಸ್ ಹೂ ಇಸ್ ಓವರ್ ಲುಕಿಂಗ್ ಯು, ನಿಮ್ಮ ಕಡೆ ನೋಡ್ತಾ ಇರೋದು, ನಿಮ್ಮನ್ನು ಕೇಳ್ತಾ ಇರೋದು ಓಕೆ ವಾಟ್ ಯು ವಾಂಟ್, ಏನು ಕ್ರಿಯೇಟ್ ಮಾಡೋಣ, ವಾಟ್ ಯು ವಾಂಟ್ ಟು ಕ್ರಿಯೇಟ್ ಅಂತೇಳಿ. ಮತ್ತು ಯು ಆರ್ ಆರ್ಡರಿಂಗ್ ಲೈಕ್ ಹೋಟೆಲಿಗೆ ಹೋದಾಗ ಮೆನು ಕಾರ್ಡ್ ನೋಡಿಬಿಟ್ಟು ಓಕೆ ಐ ವಾಂಟ್ ದಿಸ್, ನನಗೆ ಇದು ಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿದಾಗ ದೆರ್ ಈಸ್ 100% ನೀವು ಆರ್ಡ್ರ್ ಮಾಡಿರೋದನ್ನು ಆ ವೇಟರು ಆ ರೆಸ್ಟೋರೆಂಟ್ ಈಸ್ ಪ್ರಿಪೇರಿಂಗ್ ನಿಮಗೆ ಏನು ಬೇಕು ಅದನ್ನು. ಸೊ ಅಷ್ಟು ಶಾರ್ಟಾಗಿ ಅದು ಪ್ರಿಪರೇಷನ್ ನಡೀತಾ ಇರೋದು. ಲೈಕ್ ಯೂನಿವರ್ಸ್ ಈಸ್ ಸಪೋರ್ಟಿಂಗ್ ಯು, ಸೆಂಡಿಂಗ್ ಯು ಲಾಟ್ ಆಫ್ ಸೈನ್ಸ್ ಆ್ಯಂಡ್ ಮೆಸೇಜಸ್ ಆ್ಯಂಡ್ ಸಿಂಕ್ರೊನಾಸಿಟೀಸ್, ಮತ್ತು ಹೆಲ್ಪ್, ಎಸ್ಪೆಷಲಿ ಹೆಲ್ಪ್ ಹೊರಗಡೆಯಿಂದ ಅಥವಾ ಸಡನ್ನಾಗಿ ಯಾರಿಂದನೋ
ಯಾರಿಗೋ ಕನೆಕ್ಟ್ ಆಗಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಸಿಗೋದು, ಮೆಸೇಜ್ ಸಿಗೋದು, ಅಥವಾ ಕರೆಕ್ಟ್ ಕನೆಕ್ಷನಿಂದ ನಿಮಗೆ ಬೇಕಾಗಿರುವಂಥ ಜಾಬ್ ಸಿಗೋದು. ಇಟ್ ಫೀಲ್ಸ್ ವೆರಿ ಮಚ್ ಇನ್ ಅಲೈನ್ಮೆಂಟ್ ನಿಮ್ಮದು ಗ್ರೂಪ್ ನಂಬರ್ 2. ವಂಡರ್ಫುಲ್ ಲಕ್ಕಿ ಕೈಂಡ್ ಆಫ್ ಎನರ್ಜಿ ನಿಮ್ಮದು. ಅಗೇನ್ ಲಕ್ ಮತ್ತು 777 ಜಾಕ್ಪಾಟ್ ಸರ್ಪ್ರೈಸ್. ಯು ಆರ್ ಇನ್ ಯೂನಿವರ್ಸಸ್ ಬಸ್. ಓಕೆ, ಲೈಕ್ ಯೂನಿವರ್ಸಸ್ ಪಾರ್ಟಿ ಬಸ್ಸಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಯೂನಿವರ್ಸ್ ಡ್ರೈವರ್ ಸೀಟಲ್ಲಿ ಕೂತಿದೆ, ಆ್ಯಂಡ್ ಯು ಆರ್ ಜಸ್ಟ್ ಟೆಲಿಂಗ್ ಯೂನಿವರ್ಸ್ ನಾನು ಇಲ್ಲಿ ಹೋಗಬೇಕು, ನಾನು ಇದನ್ನು ನೋಡಬೇಕು, ನಾನು ಇದನ್ನು ಮಾಡಬೇಕು ಅಂತ. ಬಟ್ ಯೂನಿವರ್ಸ್ ಇದೆ ನನ್ನ ಜೊತೆ ಅಂತ ನಂಬಿದಾಗ ಯೂನಿವರ್ಸ್ ಇಸ್ ಟೇಕಿಂಗ್ ಯು. ನೀವು ಎಲ್ಲಿ ಹೋಗಬೇಕು ಅಲ್ಲಿ. ಇಟ್ ಫೀಲ್ಸ್ ಲೈಕ್ ದ್ಯಾಟ್. ಓಕೆ, ಇಟ್ ಈಸ್ ಈಸಿ, ಇಟ್ ಈಸ್ ಎಫರ್ಟ್ಲೆಸ್. ಈಸಿ ಆಗಿದೆ, ಎಫರ್ಟ್ಲೆಸ್ ಆಗಿದೆ. ಅಷ್ಟೊಂದು ಎಫರ್ಟ್ ಹಾಕಬೇಕು, ನಾನು ಕಷ್ಟಪಡಬೇಕು ಅಂತ ಅಂದಿರ. ಯಾ, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್. ದಿಸ್ ಫೀಲ್ಸ್ ಲೈಕ್ ಅ ಲಕ್ಕಿ ಮಂತ್. ಲೈಕ್ ಆಫೀಸಲ್ಲಿ ರೆಕಗ್ನಿಷನ್ ಇರ್ಬೋದು, ರಿವಾರ್ಡ್ಸ್ ಇರ್ಬೋದು, ಬೋನಸ್ ಇರ್ಬೋದು, ಅಥವಾ ವೋಚರ್ಸ್ ಇರ್ಬೋದು, ಎಕ್ಸ್ಟ್ರಾ ಡಿಸ್ಕೌಂಟ್ಗಳು ಸಿಗೋದಿರ್ಬೋದು. ನೀವು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಬೇಕಾದ್ರೆ ಇಟ್ ಫೀಲ್ಸ್ ಲೈಕ್ ಸಮಥಿಂಗ್. ನೀವು ಯು ಆರ್ ಗೇನಿಂಗ್ ಸಮಥಿಂಗ್. ನಿಮ್ಗೇನೋ ಸ್ಪೆಷಲ್ ಆಗಿ ಸಿಗ್ತಾ ಇರೋದು ಅಥವಾ ಸ್ಪೆಷಲ್ ಅಂತ ಅನ್ನಿಸ್ತಾ ಇರೋದು. ಯಾ, ಲುಕ್ ಎಟ್ ದಟ್. ದೆರ್ ಇಸ್ ನೋ ಕ್ವೆಶನ್, ದೆರ್ ಇಸ್ ನೋ ಡೌಟ್. ಆ್ಯಂಡ್ ವಿ ಹ್ಯಾವ್ ನಂಬರ್ 1, that is breakthrough. Okay, we have number 3, number 1, 3 and 4. Okay, this is breakthrough. This is ಆಪರ್ಚುನಿಟೀಸ್, ಲೈಕ್ ಮಲ್ಟಿಪಲ್ ಆಪರ್ಚುನಿಟೀಸ್. ನೀವು ಏನು ಮಾಡಬೇಕು ಅಥವಾ ಎಲ್ಲಿ ಹೋಗಬೇಕು ಅಥವಾ ಏನೇನು ನಿರ್ಧಾರ ಮಾಡ್ತಾ ಇದ್ದೀರಾ ಆ ಡಿರೆಕ್ಷನಲ್ಲಿ ಲೈಕ್ ಯೂನಿವರ್ಸ್ ಇಸ್ ಟೋಟಲಿ ಆನ್ ಬೋರ್ಡ್. ಲೈಕ್ ಲೆಟ್ಸ್ ಗೋ, ಲೆಟ್ಸ್ ಡೂ ದಿಸ್, ವಿ ಆರ್ ರೆಡಿ ಅನ್ನೋ ಥರ. ಯು ಆರ್ ಆಬ್ಸಲ್ಯೂಟ್ಲಿ ರೆಡಿ ಯೂನಿವರ್ಸ್ ಜೊತೆ ಕ್ರಿಯೇಟ್ ಮಾಡೋದಕ್ಕೆ. ಸೊ ಯು ಆರ್ ಕ್ರಿಯೇಟಿಂಗ್ ವಿತ್ ಯೂನಿವರ್ಸ್. ಓಕೆ, ನಿಮ್ಮ ಪಾರ್ಟ್ನರ್ ಬಂದು ಯೂನಿವರ್ಸ್. ಅದರದ್ದು ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮಾರ್ಚ್ ಮಂತಲ್ಲಿ ಐ ಆಮ್ ನಾಟ್ ಅಲೋನ್, ಯೂನಿವರ್ಸ್ ಇಸ್ ವಿತ್ ಮೀ. ನಾನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಯೂನಿವರ್ಸ್ ಇಸ್ ವಿತ್ ಮೀ, ಸಪೋರ್ಟಿಂಗ್ ಮೀ. ನಾನು ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಯೂನಿವರ್ಸ್ ಇಸ್ ವಿತ್ ಮೀ, ಸಪೋರ್ಟಿಂಗ್ ಮೀ. ಐ ಆ್ಯಂಡ್ ಯೂನಿವರ್ಸ್ ಆರ್ ಪಾರ್ಟ್ನರ್ಸ್. ಓಕೆ, ಅದು ನಿಮ್ಮ ಇಂಪಾರ್ಟೆಂಟ್ ಅಫರ್ಮೇಷನ್ನು ಮಾರ್ಚ್ ಮಂತ್ಗೆ. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆ್ಯಂಡ್ ಯೂನಿವರ್ಸ್ ಆರ್ ಪಾರ್ಟ್ನರ್ಸ್ ಅಂತ ಹೇಳಿ. ವಿತ್ ದಿಸ್ ಟ್ರಯಂಫ್ ಅಂಡ್ ಸಕ್ಸಸ್, ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ಸ್, co-creating with universe. This is exactly this magical energy group number 2. The breakthroughs, ಆಫೀಸಲ್ಲಿ ರೆಕಗ್ನೈಸ್ ಮಾಡೋದು, ಅಥವಾ ಮನೆಯಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಕಾಳಜಿ ಕೊಡೋದು, ಮತ್ತು ನಿಮಗೆ ಖುಷಿ ಆಗ್ತಾ ಇರೋದು, ನಿಮಗೆ ಬೇಕಾಗಿರೋ ಥರ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಒಳಗಡೆಯಿಂದ ಆ ಸಂತೋಷ, ಖುಷಿ ಇರೋದು. ಲೈಕ್ ಯು ಆರ್ ಗೆಟಿಂಗ್ ಎಕ್ಸೈಟೆಡ್, ಅಥವಾ ಪ್ರಿಪೇರ್ ಆಗ್ತಾ ಇರೋದು ಲೈಫಿಗೆ, ಅಥವಾ ಯಾವುದಾದ್ರೂ ಈವೆಂಟ್ ಬರ್ತಿರ್ಬೋದು, ಅದಕ್ಕೆ ಪ್ರಿಪೇರ್ ಆಗ್ತಾ ಇರ್ಬೋದು ನೀವು. ಇನ್ಸ್ಪಿರೇಷನ್ ಚೆನ್ನಾಗಿದೆ, ನಿಮಗೆ ಐಡಿಯಾಸ್ ಇದೆ, ವಿಷನ್ಸ್ ಇದೆ. ಕೆಲವ್ರಿಗೆ ಹೊಸ ಐಡಿಯಾ ಬರ್ಬೋದು ವಿತ್ ದಿಸ್ ಟ್ರಯಂಫ್ ಅಂಡ್ ಸಕ್ಸಸ್ ಮತ್ತು ಸ್ವಾರ್ಡ್, ಏಸ್ ಆಫ್ ಸ್ವಾರ್ಡ್ ಇದು. ಸೊ ದಿಸ್ ಈಸ್ ನ್ಯೂ ಐಡಿಯಾಸ್, ನ್ಯೂ ವಿಷನ್ಸ್, ನ್ಯೂ ವಿಷನ್, ಅಥವಾ ಕ್ಲಾರಿಟಿ, ಅಥವಾ ಬಿಸ್ನೆಸ್ ಐಡಿಯಾ, ಅಥವಾ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋವಂಥ ಒಂದು ಐಡಿಯಾ. ಓವರಾಲ್ ಆಗಿ ನಿಮ್ಮ ಲೈಫನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂಥ ಒಂದು ಕ್ಲಾರಿಟಿ, ಮೈಂಡ್ ಸೆಟ್ ಶಿಫ್ಟು. ಇಟ್ ಫೀಲ್ಸ್ ವೆರಿ ವೆರಿ ಇನ್ ಅಲೈನ್ಮೆಂಟ್. ಲೈಕ್ ಐ ಕೆನಾಟ್ ಕಂಪ್ಲೇನ್. ಯಾವ್ದು ಕಂಪ್ಲೇಂಟ್ಸನ್ನು ನಾನು ಮಾಡೋಕ್ಕಾಗೋದಿಲ್ಲ ಇಲ್ಲಿ, ಬಿಕಾಸ್ ಇಟ್ ಫೀಲ್ಸ್ ಗುಡ್, ಇಟ್ ಫೀಲ್ಸ್ ಮ್ಯಾಜಿಕಲ್ ಆ್ಯಂಡ್ ಆಲ್ಸೋ ಟು ಗುಡ್ ಟು ಬಿ ಟ್ರೂ ಅನ್ನೋ ಥರ. ನಿಜವಾಗ್ಲೂ ಹೌದಾ ಅನ್ನೋ ಥರ. ಐ ಆಮ್ ಆಲ್ಸೋ ಫೀಲಿಂಗ್ ದ್ಯಾಟ್. ಬಟ್ ಕಾರ್ಡ್ಸ್ ತೋರಿಸ್ತಾ ಇರೋದು, ಎನರ್ಜಿ ನನಗೆ ಬರ್ತಾ ಇರೋದು ಕಾರ್ಡ್ಸ್ ಪುಲ್ ಮಾಡೋದಕ್ಕೆ ಮುಂಚೆಯಿಂದನೂ ಇಟ್ ಫೀಲ್ಸ್ ಲೈಕ್ ದಿಸ್ ಈಸ್ ದ ಮಂತ್, ದಿಸ್ ಈಸ್ ದ ಫಂಟಾಸ್ಟಿಕ್ ಮಂತ್ ಫಾರ್ ಮೀ, ದಿಸ್ ಈಸ್ ದ ಲಕ್ಕಿ ಮಂತ್ ಫಾರ್ ಮೀ. ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ ನನಗೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಲೈಕ್ ಇಟ್ ಈಸ್ ಆಲ್ಮೋಸ್ಟ್ ಓವರ್. ನಿಮ್ಮ ಪಾಸ್ಟು ಅಥವಾ ಆ ಪೇನ್ಫುಲ್ ಈವೆಂಟ್ಸ್ ಇರ್ಬೋದು, ಫೇಲ್ಯೂರ್ಸ್ ಇರ್ಬೋದು, ಅಥವಾ ಆ ಬ್ರೇಕ್ ಥ್ರೂ ವೇಟ್ ಮಾಡ್ತಾ ಇರೋದಿರ್ಬೋದು, ದ್ಯಾಟ್ ಫೇಸ್ ಈಸ್ ಓವರ್. ಲೈಕ್ ನೀವು ಈ ಹೊಸ ಫೇಸಿಗೆ ಎಂಟರ್ ಮಾಡ್ತಾ ಇದ್ದೀರಾ. ಇಟ್ ಫೀಲ್ಸ್ ಮಚ್ ಮೋರ್ ಈಸಿ ಆ್ಯಂಡ್ ಎಫರ್ಟ್ಲೆಸ್. ಮುಂಚೆ ಯಾವಾಗಲೂ ಕಷ್ಟಪಡಬೇಕಿತ್ತು ಅಥವಾ ಸ್ಟ್ರಗಲ್ ಮಾಡಬೇಕಿತ್ತು ಏನನ್ನಾದರೂ ಪಡೆಯೋದಕ್ಕೆ. ಬಟ್ ಈ ಮಂತಲ್ಲಿ ಯು ವಿಲ್ ಸಿ ಲೈಕ್ ಈಸಿಯಾಗಿ ಆಗ್ತಾ ಇರೋದು, ನೀವು ಅಂದ್ಕೊಂಡಿದ್ದು ಈಸಿಯಾಗಿ ಸಿಗ್ತಾ ಇರೋದು. ನೀವು ಯಾವಾಗಲೂ ಲಾಂಗ್ ಕ್ಯೂನಲ್ಲಿ ಏನಾದರೂ ತೊಗೋಬೇಕಾದ್ರೆ ವೇಟ್ ಮಾಡ್ತಿದ್ರೆ ಸಡನ್ನಾಗಿ ಆ ಕ್ಯೂ ಬ್ರೇಕ್ ಆಗಿ ಒಂದು 10 ಜನ ಇರೋ ಕಡೆ ಒಂದು ಬರೀ 4 ಜನ ಇರೋದು, ಎನಿಥಿಂಗ್ ಈ ಥರ. ಅ ಸ್ಮಾಲ್ ಸಕ್ಸಸಸ್, ಅ ಸ್ಮಾಲ್ ರಿಲೀಫ್ಸ್, ಲೈಕ್ ಯು ಆರ್ ಸಪೋರ್ಟೆಡ್ ಸೋ ಸ್ಟ್ರಾಂಗ್ಲಿ ಮಾರ್ಚ್ ಮಂತಲ್ಲಿ. ಯು ಕ್ಯಾನ್ ಫೀಲ್ ದ ಸಪೋರ್ಟ್ ಯೂನಿವರ್ಸ್ದು ನಿಮ್ಮ ಜೊತೆ.
like it is very very favorable and lucky month ತರ ಇದೆ. ಗ್ರೂಪ್ ನಂಬರ್ 2 ಸೂಪರ್ ಅಮೇಝಿಂಗ್. ದೇರ್ ಇಸ್ ನೋ ಸರ್ಪ್ರೈಸ್. ಆಫೀಸಲ್ಲಿ ನಿಮಗೆ ರೆಕಗ್ನಿಷನ್ ಆದರೆ ಅಥವಾ ರಿವಾರ್ಡ್ ಸಿಕ್ಕಿದ್ರೆ, ಅಪ್ರಿಷಿಯೇಷನ್ ಸಿಕ್ಕಿದ್ರೆ, ಅಪ್ರಿಷಿಯೇಷನ್ ಮೇಲ್ಸ್ ಕಳಿಸಿದ್ರೆ ನಿಮ್ಮ ಟೀಮ್ ಲೀಡರು, ನಿಮ್ಮ ಮ್ಯಾನೇಜರು, ದಿಸ್ ಈಸ್ ಡೆಫಿನೆಟ್ಲಿ ನೋ ಸರ್ಪ್ರೈಸ್ ನಿಮಗೆ. ಬಿಕಾಸ್ ದ ಮಂತ್ ಬಂದು ಆ ರೀತಿ ಇದೆ ನಿಮಗೆ. ಇಟ್ ಫೀಲ್ಸ್ ರಿಯಲಿ ಲವ್ಲಿ. Yeah, 10 of Pentacles. Again, I cannot complain. 10 of Pentacles bandu, it is about happy family. Everything is in alignment. 6 of Pentacles, generosity. ಜನರು ನಿಮಗೆ ಜನರಸ್ ಆಗಿ ಲೈಕ್ ಗಿಫ್ಟ್ ಕೊಡೋದಿರ್ಬೋದು. ನಿಮ್ಮ ಬರ್ತ್ಡೇ ಇದ್ದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ ಬರ್ತ್ಡೇ ನಿಮ್ಮದು. ಜನರು ಬಂದು ಜನರಸ್ ಆಗಿ ನಿಮಗೆ ಗಿಫ್ಟ್ ಕೊಡ್ತಾ ಇರೋದು, ನಿಮಗೆ ಪಾರ್ಟಿ ಆರ್ಗನೈಸ್ ಮಾಡ್ತಾ ಇರೋದು. ಲುಕ್ ಎಟ್ ದಟ್. ಯಾವುದೇ ಕಾರ್ಡಲ್ಲೂ ಐ ಕ್ಯಾನ್ ನಾಟ್ ಕಂಪ್ಲೇನ್. ನಿಮ್ಮ ಮಾರ್ಚ್ ಮಂತ್ಗೆ ಐ ಕ್ಯಾನ್ ನಾಟ್ ಟೆಲ್ ಎನಿಥಿಂಗ್ ನೆಗೆಟಿವ್. ನಿಮ್ಮ ಮಾರ್ಚ್ ಮಂತ್ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಏನೂ ಹೇಳೋಕ್ಕಾಗ್ತಾ ಇಲ್ಲ ಇಲ್ಲಿ. ಬಿಕಾಸ್ ಐ ಕ್ಯಾನ್ ಓನ್ಲಿ ಟಾಕ್ ಗುಡ್ ಥಿಂಗ್ಸ್ ನಿಮಗೆ ಮಾರ್ಚ್ ಮಂತಲ್ಲಿ. ಈ ದುಡ್ಡು ಬಂದು ನಿಮಗೆ ದಿಸ್ ಈಸ್ 6 ಆಫ್ ಪೆಂಟಿಕಲ್ಸ್. ಜನರಸ್ ಆಗಿ ಜನರು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇರೋದು. ದಿಸ್ ಕ್ಯಾನ್ ಬಿ ಗಿಫ್ಟ್ ವೋಚರ್ಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಮತ್ತು 10 ಆಫ್ ಪೆಂಟಿಕಲ್ಸ್ ಬಂದು ದಿಸ್ ಲುಕ್ಸ್ ಲೈಕ್ ಇನ್ ಅಲೈನ್ಮೆಂಟ್. ಓಕೆ, ಐ ಆಮ್ ಇನ್ ಅಲೈನ್ಮೆಂಟ್ ವಿತ್ ಯೂನಿವರ್ಸ್ ಅನ್ನುವಂಥ ಒಂದು ಎನರ್ಜಿದು. ಲೈಕ್ ಆಗಲೇ ಹೇಳೋದ್ನಲ್ಲ, ಡಾಟ್ ಟು ಡಾಟ್ ಕನೆಕ್ಟ್ ಆಗ್ತಾ ಇರೋದು. ಲೈಕ್ ಇಟ್ ಫೀಲ್ಸ್ ಫೆಸ್ಟಿವ್, ಇಟ್ ಫೀಲ್ಸ್ ಗುಡ್. ಯಾವುದಾದ್ರೂ ಫಂಕ್ಷನ್ ಬರ್ತಿರ್ಬೋದು ಕೆಲವ್ರಿಗೆ ಡೆಫಿನೆಟ್ ಆಗಿ, ಅಥವಾ ಗೆಟ್ ಟುಗೆದರ್ಸ್ ಇರ್ಬೋದು, ಗ್ಯಾದರಿಂಗ್ಸ್ ಇರ್ಬೋದು, ನಿಮ್ಮ ಹಳೆ ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್ನ ಮೀಟ್ ಮಾಡ್ತಿರ್ಬೋದು. ಹೊಸ ಬ್ರೇಕ್ ಥ್ರೂ ಬರ್ಬೋದು, ಹೊಸ ಆಪರ್ಚುನಿಟಿ ಬರ್ಬೋದು. ಆ ಕ್ಲಾರಿಟಿ ಚೆನ್ನಾಗಿರೋದ್ರಿಂದ ವಿತ್ ಏಸ್ ಆಫ್ ಸ್ವರ್ಡ್ಸ್ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ಬೋದು. ಬಿಕಾಸ್ 2 ಕಾರ್ಡೂ ಪೆಂಟಕಲ್ಸ್ ಕಾರ್ಡೇ ಇರೋದ್ರಿಂದ ದಿಸ್ ಕ್ಯಾನ್ ಬಿ ಯುವರ್ ಬಿಸ್ನೆಸ್ ಬ್ರೇಕ್ ಥ್ರೂ, ದಿಸ್ ಕ್ಯಾನ್ ಬಿ ಯುವರ್ ಫ್ಯಾಮಿಲಿ ಬ್ರೇಕ್ ಥ್ರೂ. ನಿಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ದೇರ್ ಈಸ್ ಅ ಬ್ರೇಕ್ ಥ್ರೂ. ನಿಮ್ಮ ಹೆಲ್ತ್ನಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡು ನೀವು ಸಡನ್ನಾಗಿ ಹೀಲಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಇಂಪ್ರೂವ್ಮೆಂಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದು. ನಿಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿರ್ಬೋದು. ಮಾರ್ಚ್ ಮಂತಲ್ಲಿ ಏನೇನಾದರೂ ಮಾಡೋದಕ್ಕೆ, ಸಾಧಿಸೋದಕ್ಕೆ, ಏನೇನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಫಂಟಾಸ್ಟಿಕ್ ಮಂತ್ ಇದು. ಎಕ್ಸಸೈಸ್ ಮಾಡೋದಕ್ಕೆ, ನಿಮ್ಮ ಐಡಿಯಾಸ್ನ, ವಿಷನ್ಸ್ನೆಲ್ಲ ಆ್ಯಕ್ಷನಿಗೆ ತೊಗೊಂಡು ಹೋಗೋದಕ್ಕೆ, ಅದನ್ನು ನಿಮ್ಮ ರಿಯಾಲಿಟಿನಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಫ್ಯಾಮಿಲಿ ಜೊತೆ ಸಮಯ ಕಳೆಯೋದಕ್ಕೆ, ಹೊರಗಡೆ ವೆಕೇಷನಿಗೆ ಹೋಗೋದಕ್ಕೆ, ಸಮ್ಮರ್ ವೆಕೇಷನ್ನು ಅಥವಾ ಬೇರೆ ಜಾಗಗಳಿಗೆ ವಿಸಿಟ್ ಮಾಡೋದಕ್ಕೆ. ಓ ಮೈ ಗಾಡ್, ನಿಮ್ಮ ರೀಡಿಂಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟೇ. ಗ್ರೂಪ್ ನಂಬರ್ 2, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಟೆಲ್. ವಿ ಹ್ಯಾವ್ 10 ಆಫ್ ಪೆಂಟಕಲ್ಸ್, 10 ಆಫ್ ಕಪ್ಸ್, ವಿ ಹ್ಯಾವ್ 6 of Pentacles. This is emotionally feeling good. This is materialistically feeling good. ಈ ಕಾರ್ಡಲ್ಲಿ ಬಂದು there is rewards and recognition. ಈ ಕಾರ್ಡಲ್ಲಿ ಬಂದು there is clarity, there is understanding, there are breakthroughs. This is just fantastic. ಲೈಕ್ ಸ್ಟಾರ್ಟಿಂಗಲ್ಲಿ ನಿಮಗೆ ಬಂದಂಥ ವಿಷನು, ಲೈಕ್ ಯೂನಿವರ್ಸು ಆ ಬಸ್ಸಲ್ಲಿ ಕೂತ್ಕೊಂಡಿರೋದು, ನಿಮ್ಮನ್ನು ಕಮಾನ್ ಹಾಪಿನ್ ಅಂತ ಹೇಳಿದ ತಕ್ಷಣ ನೀವು ಆ ಬಸ್ಸಿಗೆ ಹತ್ಬಿಟ್ಟು ಯೂನಿವರ್ಸ್ ಕಡೆ ತಿರುಗಿ ಯು ನೋ ವಾಟ್ ದಿಸ್ ಮಂತ್ ವಿಲ್ ಎಂಜಾಯ್ ಅಂತ ಆರ್ಡರ್ ಮಾಡಿರೋ ಥರ ಯೂನಿವರ್ಸ್ಗೆ. ಆ್ಯಂಡ್ ಯೂನಿವರ್ಸ್ ಬಂದು ನಿಮ್ಮನ್ನ ಈ ಫಂಟಾಸ್ಟಿಕ್ ಯಾವುದೋ ಒಂದು ಮ್ಯಾಜಿಕಲ್ ಲ್ಯಾಂಡಿಗೆ ಕರ್ಕೊಂಡು ಹೋಗಿ ಬಿಟ್ಟಿರೋ ಥರ. ಐಮ್ ಆಲ್ಸೋ ಸೀಯಿಂಗ್ ಲಾಡ್ ಆಫ್ ವೆಕೇಷನ್ಸ್ ಪ್ಲ್ಯಾನ್ ಮಾಡ್ಬೋದು ನೀವು. ವಿ ಹ್ಯಾವ್ 2 ಆಫ್ ಕಪ್ಸ್. ಓ ಮೈ ಗುಡ್ನೆಸ್. ಗ್ರೂಪ್ ನಂಬರ್ 2 ಲೈಕ್ ಎಷ್ಟೊಂದು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಇದರಲ್ಲಿ. ಬಿಕಾಸ್ ದಿಸ್ ಈಸ್ ಅಮೇಝಿಂಗ್ಲಿ ಹೆಲ್ದಿ ರಿಲೇಷನ್ಶಿಪ್ಸ್. ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಷ್ಟೊಂದು ಕಂಪ್ಲೇಂಟ್ಸ್ ಇರೋದಿಲ್ಲ, ಅಥವಾ ಯು ಜಸ್ಟ್ ಎಂಜಾಯ್ ಈ ಮಂತು ನಿಮ್ಮ ರಿಲೇಷನ್ಶಿಪ್ಸ್ನ. ಅಥವಾ ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ರೂ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಮ್ಹೌ ಯು ಆರ್ ಹ್ಯಾಪಿ, ಯು ಆರ್ ಆಪ್ಟಮಿಸ್ಟಿಕ್, ಯು ಆರ್ ಇನ್ಸ್ಪೈರ್ಡ್, ಯು ಆರ್ ಫೀಲಿಂಗ್ ಗುಡ್, ಯು ಆರ್ ಫೀಲಿಂಗ್ ಲಕ್ಕಿ, ಯು ಆರ್ ಫೀಲಿಂಗ್ ಅಮೇಝಿಂಗ್. ಏನು ಮಾಡಬೇಕು ಆ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀರಾ, ಏನು ಹೇಳಬೇಕು ಅದನ್ನು ಮನ್ಸು ಬಿಚ್ಚಿ ಮಾತಾಡ್ತಾ ಇದ್ದೀರಾ. ಗ್ರೂಪ್ ಗ್ಯಾದರಿಂಗ್ ನೀವೇ ಆರ್ಗನೈಸ್ ಮಾಡ್ಬೋದು, ಅಥವಾ ಗ್ರೂಪ್ ಗ್ಯಾದರಿಂಗ್ಸ್ಗೆ ನಿಮ್ಮನ್ನು ಇನ್ವೈಟ್ ಮಾಡ್ಬೋದು. ಆಫೀಸಲ್ಲಿ ಅಫಿಷಿಯಲಿ ಆಲ್ಸೋ, ಕರಿಯರ್ ವೈಸ್ ಆಲ್ಸೋ ಯು ಆರ್ ಫೀಲಿಂಗ್ ರಿಯಲಿ ಗುಡ್. ನಿಮ್ಮ ಕರಿಯರ್ನಲ್ಲಿ ಇಷ್ಟು ದಿನ ಏನಾಗ್ತಿತ್ತು, ಆ ಸಿಚುವೇಶನ್ ಬದಲಾಗಲಿಲ್ಲ ಅಂದರೂ ಯು ಆರ್ ಫೀಲಿಂಗ್ ಆಪ್ಟಮಿಸ್ಟಿಕ್. ನಿಮಗೆ ಗೊತ್ತಿಲ್ದಿರ ನಿಮ್ಮ ಒಳಗಡೆ ಲೈಕ್ ಯೂನಿವರ್ಸ್ ಬಂದು ಸಡನ್ನಾಗಿ ನಿಮ್ಮ ಎಲ್ಲ ಪ್ರಾಬ್ಲಮ್ ಅಥವಾ ಇರಿಟೇಷನ್, ಎಮೋಷ್ನಲಿ ನಾಯಿಂಗ್ ಸ್ವಿಚ್ನ ಆಫ್ ಮಾಡಿಬಿಟ್ಟಿರೋ ಥರ ಇದೆ. ಲೈಕ್ ಯು ಆರ್ ಓನ್ಲಿ ಫೀಲಿಂಗ್ ಅಮೇಝಿಂಗ್.
ಎಕ್ಸೈಟೆಡ್. ಆ ಥರ ಒಂದು ಎನರ್ಜಿ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಟೆಲ್ ಗ್ರೂಪ್ ನಂಬರ್ 2. ನಾನು ಇವಾಗಿಂದ ಏನೇ ಮಾತಾಡಿದ್ರು ಬರೀ ಟೈಮ್ ಪಾಸ್ ಮಾತಾಡ್ತಾ ಇರ್ತೀನಿ ಬಿಕಾಸ್ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಇಲ್ಲಿ. ವಿ ಕ್ಯಾನ್ ಎಂಡ್ ಯುವರ್ ರೀಡಿಂಗ್ ಇಲ್ಲೇನೆ ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಸರ್ಪ್ರೈಸಸ್. ಯಾವುದೇ ಒಂದು ಡೈರೆಕ್ಷನಲ್ಲಿ ನಿಮ್ಮ ರೀಡಿಂಗ್ನ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಬಿಕಾಸ್ ಇದು ಮಟೀರಿಯಲಿಸ್ಟಿಕ್ ಬಗ್ಗೆನೂ ಮಾತಾಡ್ತಾ ಇದೆ, ನಿಮ್ಮ ಎಮೋಷನ್ಸ್, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಮಾತಾಡ್ತಾ ಇದೆ, ಜನರಾಸಿಟಿ ಬಗ್ಗೆನೂ ಮಾತಾಡ್ತಾ ಇದೆ, ಹೊರಗಡೆಯಿಂದ ಸಪೋರ್ಟ್ ಬಗ್ಗೆನೂ ಮಾತಾಡ್ತಾ ಇದೆ. ದಿಸ್ ಈಸ್ 360 ಡಿಗ್ರಿ. ಎಲ್ಲ ಏರಿಯಾನಲ್ಲೂ ಲೈಕ್ ಯು ಆರ್ ಗೆಟಿಂಗ್ ಲಕ್ಕಿ ಮಾರ್ಚ್ ಮಂತಲ್ಲಿ. ಮಾರ್ಚ್ ಮಂತ್ ಈಸ್ ಗೋಯಿಂಗ್ ಟು ಬಿ ಯುವರ್ ಲಕ್ಕಿ ಮಂತ್ ಓವರ್ ಆಲ್ ಆಗಿ ಬಿಕಾಸ್ ಯು ಫೀಲ್ ವೆರಿ ವೆರಿ ಸಪೋರ್ಟೆಡ್ ಯೂನಿವರ್ಸಿಂದ. ಮತ್ತು ಡ್ರೀಮ್ ಜರ್ನಲ್ ಇಟ್ಕೊಳ್ಳಿ. ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್. ಲೈಕ್ ನಿಮ್ಮ ಡ್ರೀಮ್ಸೂ ಕೂಡ ಎಷ್ಟೊಂದು ಮೆಸೇಜಸ್ನ ಅಥವಾ ಇನ್ಫಾರ್ಮೇಷನ್ನ ತರ್ಬೋದು. ದೆರ್ ಇಸ್ ಲಾಟ್ ಆಫ್ ಅಲೈನ್ಮೆಂಟ್ ಈ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ಐ ಮೀನ್ I don't know, I just can't tell anything ನಿಮ್ಮ ಗ್ರೂಪ್ಗೆ. just enjoy your March month. ಆ್ಯಂಡ್ ವೆಕೇಷನ್ಗೆಲ್ಲ ಹೋಗ್ಬೇಕಂದ್ರೆ ಪ್ಲೀಸ್ ಪ್ಲ್ಯಾನ್ ಯುವರ್ ವೆಕೇಷನ್ಸ್. ದಿಸ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಮಂತ್ ನಿಮ್ಮ ವೆಕೇಷನನ್ನು ಪ್ಲ್ಯಾನ್ ಮಾಡೋದಕ್ಕೆ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡೋದಕ್ಕೆ. ಬಿಕಾಸ್ ಐ ವಾಸ್ ಜಸ್ಟ್ ಚೆಕಿಂಗ್ ಬೇರೆ ಏನೇನಾದರೂ ಮೆಸೇಜ್ ಇದೆ ಅಂತೇಳಿ. ದ ಪಾರ್ಟ್ನರ್ಶಿಪ್ ಆ್ಯಂಡ್ ಅಲಯನ್ಸಸ್, ಪಾರ್ಟ್ನರ್ಶಿಪ್ಪಲ್ಲಿ ಹೋಗೋದಕ್ಕೆ ನಂಬರ್ 3s ಆರ್ ವೆರಿ ಇಂಪಾರ್ಟೆಂಟ್. ನಂಬರ್ 10 and 10 ಇದೆ, 3 and 3 ಇದೆ ರಿಪೀಟ್ ಆಗಿರೋದು. And we have number 4 also. Yeah, very synchronistic month ಇದು group number 2. ಲೈಕ್ ನೀವು ಹೀಗೆ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಅದು ಈಸಿಯಾಗಿ ಆಗುತ್ತೆ. ನೀವು ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಕೆಲಸಗಳಾಗೋದು. ಎಸ್ಪೆಷಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು, ಬೇರೆಯವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಬಿಸ್ನೆಸ್ಸಲ್ಲಿದ್ದು, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಮಂತ್. ಆ ಕೊಲ್ಯಾಬ್ರೇಷನ್ಗೆ, ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅಥವಾ ಪಾರ್ಟ್ನರ್ಶಿಪ್ಗೆ, ಅಥವಾ ನೀವು ಯಾರಿಗಾದ್ರೂ ವೇಟ್ ಮಾಡ್ತಿದ್ರೆ ಇನ್ ಕೇಸ್ ನಿಮ್ಮ ಜಾಬ್ಗೆ ಅಥವಾ ಕರಿಯರ್ಗೆ ಅಥವಾ ಆಪರ್ಚುನಿಟಿಗೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಮಂತ್. ಆಪರ್ಚುನಿಟೀಸು ನಿಮ್ಮ ಡೈರೆಕ್ಷನಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಬಿ ಓಪನ್ ಟು ರಿಸೀವಿಂಗ್ ಆಲ್ ದಿಸ್ ಥಿಂಗ್ಸ್. ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಒನ್ ಇಂಪಾರ್ಟೆಂಟ್ ಗೈಡೆನ್ಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಜಸ್ಟ್ ಬಿ open to receive magic, open to receive miracles, open to receive all these rewards and recognitions and love and generosity, gifts, surprises. Just be open, okay? So ನಿಮ್ಮನ್ನು ನೀವು ಕ್ಲೋಸ್ ಮಾಡ್ಕೋಬೇಡಿ. ನನಗೆ ಇದೆಲ್ಲ ಸಾಧ್ಯನಾ ಅನ್ನೋಂಥ ಡೌಟ್ಸ್ ಇಟ್ಕೋಬೇಡಿ. ಜಸ್ಟ್ ಫಸ್ಟ್ ಇಮೇಜ್ ಅಥವಾ ವಿಷನ್ ನಿಮಗೆ ಹೇಳೋದ್ನಲ್ಲ, ಜಸ್ಟ್ ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್. ಆ ಯೂನಿವರ್ಸ್ ಜೊತೆ ಇದ್ದೀರಾ ಆ ಬಸ್ಸಲ್ಲಿ, ಆ್ಯಂಡ್ ಯೂನಿವರ್ಸ್ ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಅಮೇಝಿಂಗ್ಲಿ ಎಂಜಾಯಿಂಗ್ ಮಾರ್ಚ್ ಮಂತು. ನಿಮಗೆ ನೀವು ಪರ್ಮಿಷನ್ ಕೊಟ್ಟರೆ, ಬಿಕಾಸ್ ದಿಸ್ ಈಸ್ ಅ ಫಂಟಾಸ್ಟಿಕ್ ಮಂತ್ ಫಾರ್ ಯು ಗ್ರೂಪ್ ನಂಬರ್ 2. ಸೊ ನಾನು ಸುಮ್ಮನೆ ಹುಡುಕಿ ಏನಾದರೂ ಹೇಳಬೇಕಷ್ಟೇ, ಬಿಕಾಸ್ ದಿಸ್ ಕ್ಯಾನ್ ಬಿ ಎನಿಥಿಂಗ್ ಬ್ಯೂಟಿಫುಲ್. ಸೊ ಆಲ್ ಐ ಕ್ಯಾನ್ ಸೇ ಈಸ್ ಜಸ್ಟ್ ಎಂಜಾಯ್ ಯುವರ್ ಫಂಟಾಸ್ಟಿಕ್ ಮಂತ್. ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿದಿನ ಗ್ರೇಟ್ಫುಲ್ ಆಗಿರೋದಕ್ಕೆ, ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋದಕ್ಕೆ. 2 ಥಿಂಗ್ಸ್ ನಿಮಗೆ ಮಾರ್ಚ್ ಮಂತಲ್ಲಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀರಿ, ಗ್ರ್ಯಾಟಿಟ್ಯೂಡ್ ಅಥವಾ ಗ್ರೇಟ್ಫುಲ್ ಆಗಿರೋದನ್ನು ಮರಿಬೇಡಿ. ಮತ್ತು ಪ್ರತಿದಿನ ಅಟ್ಲೀಸ್ಟ್ 5 ವಿಚಾರಗಳು ದಟ್ ಯು ಆರ್ ಗ್ರೇಟ್ಫುಲ್ ಫಾರ್, 5 ಅಥವಾ 3, ಅಟ್ಲೀಸ್ಟ್ 3 ವಾಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ಟುಡೇ ಅಂತ ಬರೆಯೋದನ್ನು ಮರಿಬೇಡಿ. ಮತ್ತು ಡ್ರೀಮ್ ಜರ್ನಲ್ನ ಇಟ್ಕೊಳ್ಳಿ. ನಿಮ್ಮ ಡ್ರೀಮ್ಸ್ ಸ್ವಲ್ಪ ಡೀಪಾಗಿ ಇರೋ ಥರ ಇದೆ. ಇನ್ ಜನರಲ್ ಸೈನ್ಸ್, ಸಿಂಬಲ್ಸ್, ಸಿಂಕ್ರೊನಾಸಿಟೀಸು ಇದೆಲ್ಲ ಜಾಸ್ತಿ ಇರೋ ಥರ ಇದೆ ನಿಮ್ಮ ಮಾರ್ಚ್ ಮಂತಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್, ಯು ವಿಲ್ ಬಿ ಹ್ಯಾಪಿ, ಆ್ಯಂಡ್ ಯು ವಿಲ್ ಬಿ ಫೀಲಿಂಗ್ ಗುಡ್ ಮಾರ್ಚ್ ಮಂತಲ್ಲಿ. ಓವರ್ ಆಲ್ ಆಗಿ ಡಾಮಿನೆಂಟಿಂಗ್ ಎನರ್ಜಿ. ಸೊ ಯಾವ ಕಾರ್ಡಲ್ಲೂ ದೇರ್ ಆರ್ ನೋ ಕಂಪ್ಲೇಂಟ್ಸ್. ಸೊ ನಾನು ನಿಮಗೆ ಯಾವುದೇ ಕಾಷನ್ ಕೊಡೋದಕ್ಕೆ ಐ ಹ್ಯಾವ್ ನಥಿಂಗ್ ಟು ಸೇ. ಬಟ್ ಆಲ್ ಐ ವಾಂಟ್ ಟು ಟೆಲ್ ಈಸ್ ಡೋಂಟ್ ಡೌಟ್, just be open and receive, okay? just receive. ಯೂನಿವರ್ಸ್ ಏನು ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಮಾರ್ಚ್ ಮಂತಲ್ಲಿ, just declare ಯೂನಿವರ್ಸ್ಗೆ ಐ ಆಮ್ ರೆಡಿ, ಓಕೆ? ಆ್ಯಂಡ್ ಐ ಆ್ಯಂಡ್ ಯೂನಿವರ್ಸ್ ಆರ್ ಪಾರ್ಟ್ನರ್ಸ್ ಆ್ಯಂಡ್ ಐ ಆಮ್ ರೆಡಿ. that's all. that has to be, ಅದು ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು ಮಾರ್ಚ್ ಮಂತ್ಗೆ. ಬಿಕಾಸ್
I don't know. This is fantastic. Group number 2, enjoy your March. Okay, so ಅದು ನಿಮ್ಮ ಮಾರ್ಚ್ ಮಂತ್ ಪ್ರೆಡಿಕ್ಷನ್ಸ್. ಹೋಪ್ಫುಲಿ ಯು ಎಂಜಾಯ್ಡ್ ದಿಸ್ ರೀಡಿಂಗ್. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನನ್ನು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಜಸ್ಟ್ ಬಿ ಓಪನ್ ಆ್ಯಂಡ್ ರಿಸೀವ್. ಓಕೆ, ಲವ್ ಯು ಆಲ್. ಟೇಕ್ ಕೇರ್. ಬಾಯ್.